ಸಾರ್ವಜನಿಕರ ಗಮನಕ್ಕೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚುತ್ತಿರುವ ಸರಣಿ ಕೊಲೆಗಳ ಕಾರಣವಾಗಿ ಜನರು ಮುಂಜಾಗ್ರತಾ ಕ್ರಮವನ್ನು ಪಾಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಒಬ್ಬಂಟಿಯಾಗಿ ಓಡಾಡುವುದು ಹಾಗೂ ಅಪರಿಚಿತ ವಾಹನಗಳಲ್ಲಿ ಸಂಚರಿಸುವುದನ್ನು ನಿಲ್ಲಿಸಿ ಸಾಮಾಜಿಕ ಕಳಕಳಿಯ ಹಿತದೃಷ್ಟಿಯಿಂದ ತಾವು ಸಹಕರಿಸಬೇಕಾಗಿ ವಿನಂತಿ. ಈ ವಿಚಾರವಾಗಿ ಕಾನೂನು ಸುವ್ಯವಸ್ಥೆ ಮತ್ತು ಆಂತರಿಕ ಭದ್ರತಾ ಸಲುವಾಗಿ ಬರುವಂತ ಸಾರ್ವಜನಿಕರನ್ನ ತಪಾಸಣೆ ಮಾಡುವುದು, ಬರುವಂತ ವಾಹನಗಳನ್ನು ತಪಾಸಣೆ ಮಾಡುವುದು ಆಗಿದೆ ಹೊರತು ಕೊಲೆಗಾರ ಯಾರು ಎಂಬುದನ್ನು ಹುಡುಕೋ ಪ್ರಯತ್ನವನ್ನ ಪೊಲೀಸರು ಮಾಡ್ತಿದ್ದಾರೋ ಇಲ್ಲೋ ಅನ್ನೋ ಒಂದು ಸಂಶಯ ಮೂಡ್ತಾ ಇದೆ. ಈ ಎಲ್ಲಾ ರೀತಿಯ ಕ್ರಮದಿಂದಾಗಿ ಸರಣಿ ಕೊಲೆಯನ್ನು ಮಾಡ್ತಿರುವ ಕೊಲೆಗಾರ ಸಿಗ್ತಾನ ಕಾದ್ ನೋಡ್ಬೇಕು. ಕ್ಯಾಮ್ರಾ ಪರ್ಸನ್ ಮಧು ಕುಮಾರ್ ಜೊತೆಗೆ ನಾನು ಶ್ರೀಧರ್, ಶಿವಮೊಗ್ಗ, ನ್ಯೂಸ್. ಗ್ರಾಮೀಣ ಭಾಗದಲ್ಲಿ ಹೆಚ್ಚುತ್ತಿರುವ ಸರಣಿ ಕೊಲೆಗಳ ಕಾರಣವಾಗಿ ಜನರು ಮುಂಜಾಗ್ರತಾ ಕ್ರಮವನ್ನು ಪಾಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಒಬ್ಬಂಟಿಯಾಗಿ ಓಡಾಡುವುದು ಹಾಗೂ ಅಪರಿಚಿತ ವಾಹನಗಳಲ್ಲಿ ಸಂಚರಿಸುವುದನ್ನು ನಿಲ್ಲಿಸಿ ಸಾಮಾಜಿಕ ಕಳಕಳಿ. I didn't expect this from you, Sitaram. It's your hard time. ಜನರು ನಿಮ್ಮ ಮೇಲಿದ್ದ ವಿಶ್ವಾಸ ಕಳ್ಕೊಳ್ತಿದ್ದಾರೆ. Hope this case will not become a black mark in your career. ಏನ್ ಸರ್ ಇದು? ಇನ್ನು ಎಷ್ಟು ಜೀವ ಹೋಗೋರ್ಗು ಕಾಯ್ತೀರಿ? ಹಾಗಲ್ಲ ಸರ್, ಸುಮ್ಮನೆ ಸರ್. ನಿಮ್ಮನ್ನ ನೀವೇ ರಕ್ಷಣೆ ಮಾಡ್ಕೊಳಕ್ಕಾಗಿಲ್ಲ ಅಂದಮೇಲೆ ನಮ್ಮನ್ನೇನು ರಕ್ಷಣೆ ಮಾಡ್ತೀರಿ ಸರ್ ನೀವು? ಆಗತ್ತೆ, ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ನೋಡಿ, ನೀವು ಬರೀ ಫೈಲ್ ಇಟ್ಕೊಂಡು ಓಡಾಡೋದಲ್ಲ, ಕ್ರಮನೂ ತಗೊಳ್ಳಿ ಸರ್. ನೋಡಿ, ಇವೆಲ್ಲ ಈ ತರ ಅಧಿಕಾರಿಗಳಿಗೆ ನಮ್ಮಂತ ಗತಿ ಏನು? ಒಬ್ಬ ಪೊಲೀಸ್ಗೆ ಪ್ರತಿಯೊಂದು ಕೇಸ್ ಕೂಡ ಒಂದೊಂದು ರಾತ್ರಿ ಹಾಗೆ. ಪ್ರತಿ ಬೆಳಕಿನ ಹಿಂದೆನೂ ಕತ್ಲೆ ಕಾಯ್ತಾ ಇರುತ್ತೆ. ಆ ಕತ್ಲೆ ಇಡೀ ಬೆಳಕನ್ನ ಕಾಡ್ತಾನೆ ಹೋಗುತ್ತೆ. ಪ್ರತಿ ಕಥೆ ಕೊನೆ ಆದಾಗಲೂ ಹೊಸ ಅಧ್ಯಾಯ ಪ್ರಾರಂಭಕ್ಕೆ ಕಾದಿರುತ್ತೆ. ಆ ಅಧ್ಯಾಯದ ಮೊದಲ ಪುಟ ನನ್ನ ಅಕ್ಕಂದೇ ಆಗಿತ್ತು. ಅಪ್ಪ, ಅಕ್ಕ ಬಂದಿದ್ದಾಳೆ. ಖುಷಿ ವಿಷಯ ಅನಿಸುತ್ತೆ. ನಿನ್ನಕ್ಕ ನನ್ನ ಪಾಲಿಗೆ ಸತ್ತು ಹೋಗಿದ್ದಾಳೆ. ನೀನು ಹೋಗಬೇಕು ಅಂತಿದ್ರೆ ಹೇಳು, ಇಬ್ಬರಿಗೂ ಒಟ್ಟಿಗೆ ಸೇರಿಸಿ ತರ್ಪಣ ಬಿಟ್ಬಿಡ್ತೀನಿ. ಒಳಗೆ ಕರೆಯಲ್ವೇನೋ ರಾಮು? ಕಾಕತಾಳೀಯ ಅನ್ನೋ ಹಾಗೆ ಭಾವನಿಗೆ ಈ ಊರಿಗೆ ಟ್ರಾನ್ಸ್ಫರ್ ಆಯಿತು. ಅಕ್ಕನ್ನ ನೋಡೋ ಅವಕಾಶ ಮತ್ತೆ ನನ್ನ ಬದುಕಲ್ಲಿ ಬಂತು. ಸರ್, ಇವತ್ತು ನನ್ನ ಮಗನ ಹುಟ್ಟಿದಬ್ಬ. ಸ್ವೀಟ್ ತಗೊಳ್ಳಿ. ಥ್ಯಾಂಕ್ ಯು ರತ್ನಮ್ಮ. ಸಾಕು ಆರೋಗ್ಯ ನೋಡ್ಕೊತಿದ್ದೀರಲ್ಲ? ಹಾಂ, ನೋಡ್ಕೊತಿದ್ದೀನಿ ಸರ್. ಮೆಡಿಸಿನ್ ಎಲ್ಲ ಕರೆಕ್ಟಾಗಿ ತಗೋಬೇಕು. ತೊಗೊಳ್ತಾ ಇದ್ದೀನಿ. ಏನಾದ್ರು ಬೇಕಿದ್ರೆ ಮುಜುಗರ ಇಲ್ಲದೆ ಕೇಳಿ.
ಮತ್ತೆ ಜಯಣ್ಣ ಎಂತ ಸ್ಪೆಷಲ್? ಪ್ರತಿದಿನ ಸ್ಪೆಷಲ್ಗೆ ನಮ್ದೇನು 5 ಸ್ಟಾರ್ ಹೋಟ್ಲೆ, ಅದೇ ಅನ್ನ, ಅದೇ ಸಾರು. ನಸುಕಿನ ಬೆಳಕಿಗೆ ಕೋರಿ ಸ್ವಾಗತ, ಅರಳುವ ಸುಮಗಳ ಸಾಲೆ ಅದ್ಭುತ. ಸೋಜಿಗಗಳು ನೋಡಿಲ್ಲಿ ನೂರಾರು, ಸೌಂದರ್ಯಕ್ಕೆ ಇಲ್ಲೇನೆ ತವರೂರು. ಬೆಟ್ಟ ಗುಡ್ಡ ಸಾಲಾಗಿ ನಿಂತಿವೆ ಕಾಯುತ್ತ ಮುಂಗಾರು. ಒತ್ತಾದ ಕಾಡಲ್ಲಿ ದುಮ್ಮಿಕ್ಕೋ ನೀರಲ್ಲಿ ಇಲ್ಲೇನೋ ನಿತ್ಯೋತ್ಸವ. ಹಕ್ಕಿಯ ಗೂಡಲ್ಲಿ ತಂಗಾಳಿ ಹಾಡಲ್ಲಿ ನೀ ಕೇಳು ಸಂಗೀತವಾ. ಮುಸ್ಸಂಜೆ ವಾನಲ್ಲಿ ಚೆಲ್ಲೋದು ಯಾರಲ್ಲಿ ಹೀಗೆಲ್ಲ ಹೊಂಬಣ್ಣವಾ. ಯಾವುದೇ ಕನಸಿಗೂ ಚಂದಾನೆ ನೋಡಲ್ಲಿ ವಾಸ್ತವ. ಈ ನೆಲವೇ ಭೂಮಿಯ ಮೇಲೊಂದು ರೋಚಕ ಕೌತುಕ ಕೂಡಿಟ್ಟ ಸಂಗ್ರಾಹಕ. ಮಲ್ನಾಡು ಅನ್ನೋದೇ ಮುದ್ದಾದ ಚಂದಾದ ಮಾಯಾದ ಮಾಯಾಲೋಕ. ಸ್ವಲ್ಪ ಕಸ್ಟಮರ್ ನೋಡ್ಕೊಳ್ರಿ. ಬೆಳಕಿಗೆ ಕೋರಿ ಸ್ವಾಗತ, ಅರಳುವ ಸುಮಗ. ಏನ್ ರತ್ತಮ್ಮ, 2 ದಿನ ಆಯ್ತು ಸ್ಟೇಷನ್ ಕಡೆ ಬರಲೇ ಇಲ್ಲ ಕೆಲಸಕ್ಕೆ? ಹುಷಾರಿಲ್ಲ ಸರ್, ಆರೋಗ್ಯ ತುಂಬ ಹಾಳಾಗಿದೆ. ಬೇರೆ ಯಾರನ್ನಾರು ಕಳಿಸ್ಲಾ? ಬೇಡ, ಇರ್ಲಿ. ನೀನು ಪೂರ್ತಿ ಹುಷಾರಾದ್ಮೇಲೆ ಬಾ. ಗಿಡ ತಲೆಯ ತೂಗುತ್ತ ಈ ನೆಲವೇ. ಸರ್, ರತ್ನಮ್ಮ ತೀರ್ಕೊಂಡಂತೆ. ಹೌದೇನ್ರಿ? ಯಾವಾಗ? ಅದು 2 ದಿವಸ ಆಯಿತು ಸರ್. ಹೇಳೋದಲ್ವೇ? ಬನ್ನಿ ನೋಡ್ಕೊಂಬ. ಏಜ್ ಎಷ್ಟು ಸರ್? 47. ಮೊಬೈಲ್ ನಂಬರ್ 948480. ಸರ್ ರಿಕ್ವೆಸ್ಟ್ ಕ್ಲಿಯರ್ ಮಾಡಿ. ಸರಿ ಸರ್, ಸರಿ. ಏನು ಸರ್, ಹೋಟ್ಲ್ ಜಯಣ್ಣ ಮಿಸ್ಸಿಂಗ್ ಅಂತೆ ಸರ್. ಫ್ರೆಂಡ್ಸು ರಿಲೇಟಿವ್ಸ್ ಕಡೆ ಎಲ್ಲ ವಿಚಾರಿಸಿದ್ರಾ? ನಮ್ಗೆ ಗೊತ್ತಿರೋ ಕಡೆ ಎಲ್ಲ ವಿಚಾರಿಸಾಯ್ತು ಸರ್. ಸರ್, ಮೊಬೈಲು ಕೊಟ್ಟಿಗೆರೆ ಹತ್ರ ಸ್ವಿಚ್ ಆಫ್ ಆಗಿದೆ. ಟ್ರೇಸ್ನಲ್ಲಿ ಇಟ್ಟಿದ್ದೀವಿ ಸರ್. ಓಕೆ. ಇದಕ್ಕೂ ಮುಂಚೆ ಈ ಥರ ಮನೆ ಹೊರಗಡೆ ಹೋಗಿ ಫೋನ್ ಮಾಡದಿರೋದು ಏನಾರು ಮಾಡಿದಾರಾ? ಅವರು ಇದುವರೆಗೂ ಹೇಳಿದೆ ಎಲ್ಲೂ ಹೋದವರಲ್ಲ ಸರ್. ಸರ್, ದಯಮಾಡಿ ಏನಾದರೂ ಮಾಡಿ ಹುಡ್ಕೊಡಿ ಸರ್. ಯೋಚನೆ ಮಾಡಿಬಿಡಿ, ಹುಡುಕ್ತಿ. ಹಲೋ,
ಮಾರ್ಚರಿಗೆ ಶಿಫ್ಟ್ ಆದಮೇಲೆ ನನಗೆ ಇನ್ಫಾರ್ಮ್ ಮಾಡಿ. ಸರ್, ನನ್ನ ಸರ್ವಿಸ್ನಲ್ಲಿ ನಾನು ಸಾಕಷ್ಟು ಪೋಸ್ಟ್ ಮಾರ್ಟಮ್ಗಳನ್ನು ಮಾಡಿದ್ದೀನಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನನ್ನ ಕೆಲಸದ ಬಗ್ಗೆ ನನಗೆ ಹೆದರಿಕೆ ಶುರುವಾಯಿತು. ದ ಬಾಡಿ ವಾಸ್ ಸಿವಿಯರ್ಲಿ ಡ್ಯಾಮೇಜ್ಡ್ ವಿತ್ ಇಂಜುರೀಸ್ ಟು ದ ವೈಟಲ್ ಆರ್ಗನ್ಸ್. ಕಾಲು, ತೊಡೆ, ಕೈ, ತೋಳು, ಹೀಗೆ ಒಟ್ಟು ಬಾಡಿನಲ್ಲಿ 55 ವೂಂಡ್ ಮಾರ್ಕ್ಸ್ಗಳನ್ನ ನಾವು ನೋಡ್ಬೋದು. ಮೇ ಬಿ ದೇಹದಿಂದ ಹೊರಬರ್ತಿರೋ ರಕ್ತನ ನೋಡಿ ಎಂಜಾಯ್ ಮಾಡೋದು, ಆ ಸಾಯುವಾಗಿರೋ ನರಳಾಟನ ನೋಡಿ ಖುಷಿ ಪಡೋದು ಅವನ ಮೋಟಿವ್ ಆಗಿತ್ತು ಅಂತ ಅನ್ಸುತ್ತೆ. ನೀವು ಕೂಡ ಗಮನಿಸಿರ್ಬೋದು, ಸಾಧಾರಣವಾಗಿ ಈ ರಿವೆಂಜ್ ಕೊಲೆಗಳಲ್ಲಿ ಈ ಥರ ಆಗಿರೋದಿಲ್ಲ. ಅವನ ಉದ್ದೇಶ ಕೊಲೆ ಮಾಡೋದೇ ಆಗಿದ್ದಿದ್ರೆ ಪ್ರಾಣ ಹೋಗುವಂಥ ಯಾವುದೇ ಭಾಗಗಳಿಗೆ ಚುಚ್ಚಿ ಸಾಯಿಸ್ಬೋದಾಗಿತ್ತು. ಆದರೆ ಇಲ್ಲಿ ರಿವರ್ಸ್ ಆಗಿದೆ. ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾನೆ. ಎದೆ ಭಾಗಕ್ಕೆ 4 ಇಂಚು ಮಳೆ ಹೊಡೆದಾಗ ಕಾರ್ಡಿಯಾಕ್ ಟ್ಯಾಂಪೋನೇಟ್ ಆಗಿ ಪ್ರಾಣ ಹೋಗಿದೆ. ಒಬ್ಬ ಸಾಮಾನ್ಯ ಮನುಷ್ಯ ಇದನ್ನೆಲ್ಲ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಐ ಥಿಂಕ್ ನಾವು ನೋಡ್ತಿರೋ ಕಿಲ್ಲರ್ ಒಬ್ಬ ಮೆಂಟಲಿ ಡಿಸ್ಟರ್ಬ್ಡ್ ಪರ್ಸನ್. ದಿಸ್ ಪರ್ಸನ್ ಇಸ್ ಸಫರಿಂಗ್ ಫ್ರಮ್ ಆಂಟಿ ಸೋಷಿಯಲ್ ಪರ್ಸನಲ್ ಡಿಸಾರ್ಡರ್, ಅ ಕಂಪ್ಲೀಟ್ ಸೈಕೋಪಾತ್. ಸರ್, ಇನ್ನೊಂದು ಡೆಡ್ ಬಾಡಿ ಸಿಕ್ಕಿದೆಯಂತೆ. I don't think so this will stop here, Sitaram. Security ಎಲ್ಲ ಕಡೆ ಟೈಟ್ ಮಾಡಿ. We should not lose one more life. ಹೇಳಿ, ನನ್ನೊಂದೇನು ಸಪೋರ್ಟ್ ಬೇಕು? We need more officers, sir. Sure. ನಾಳೆನೇ ಕಳಿಸ್ಕೊಡ್ತೇನೆ. ಈ ಕೇಸಲ್ಲಿ ನಾವು ಬರೀ ಫಿಸಿಕಲ್ ಎವಿಡೆನ್ಸ್ ಇಟ್ಕೊಂಡು ಮುಂದುವರಿಯಕ್ಕಾಗಲ್ಲ. ಕ್ರೈಮ್ ಸೀನಲ್ಲಿ ಕೆಲವೊಮ್ಮೆ ನಮಗೆ ಸಿಗದೇ ಇರುವಂಥ ಎವಿಡೆನ್ಸ್ ಇರುತ್ತೆ. ಕೊಲೆಗಾರನ ಮನಸ್ಥಿತಿ, ಅದೇ ಮೋಟಿವ್ ಆಫ್ ದ ಕಿಲ್ಲರ್. ಕೊಲೆಯಾದ ಅಶೋಕ ನಿಮ್ಗೆ ಹೆಂಗೆ ಪರಿಚಯ? ಅವನು ನನ್ನ ಫ್ರೆಂಡು ಸರ್.
ಬ್ಯಾಂಗ್ಳೂರಲ್ಲಿ ಕ್ಯಾಬ್ ಡ್ರೈವರು. ಒಂದು 15 ದಿನ ಹಿಂದಷ್ಟೇ ಮನೆಗೆ ಬಂದಿದ್ದ. ಆಮೇಲೆ ಒಂದು ವಾರಕ್ಕೆ ಮುಂಚೆ ಬ್ಯಾಂಗ್ಳೂರು ಹೊರಟೋಗ್ತೀನಂತ ಮನೆ ಬಿಟ್ಟಿದ್ದ. ಕಿಲ್ಲರ್ ನಮ್ಮ ಸುತ್ತಮುತ್ತ ಯಾರು ಬೇಕಾದರೂ ಆಗಿರ್ಬೋದು. ಅದಕ್ಕೆ ಟೌನ್ ಕನೆಕ್ಟ್ ಆಗೋ ಎಲ್ಲ ರಸ್ತೆಗಳು ನಾಕಾಬಂದಿ ಹಾಕಿ ಊರಲ್ಲಿರೋ ಪ್ರತಿಯೊಂದು ಮನೆ ಮೇಲೂ ಒಂದು ಕಣ್ಣಿಟ್ಟಿರಿ. ಅದರಲ್ಲೂ ಊರಿಗೆ ಹೊಸದಾಗಿ ಬಂದು ಸೇರ್ಕೊಂಡಿರೋರ ಮೇಲೆ ಗಮನ ಹೆಚ್ಚಿರಲಿ. ಸೈಕೋ ಕಿಲ್ಲರ್ಗಳಿಗೆ ಕೊಲೆ ಮಾಡೋದು ಒಂದು ಅಡಿಕ್ಷನ್. ಅವನು ಕೊಲೆ ಮಾಡೋದು ಮುಂದುವರಿಸ್ತಾನೆ ಇರ್ತಾನೆ. ಈಗ 1 ವಾರದಲ್ಲಿ 2 ಕೊಲೆ ಆಗಿದೆ. ಅವನು ತಾಳ್ಮೆ ಕಳ್ಕೊಂಡ್ರೆ 1 ವಾರ 1 ದಿನ ಕೂಡ ಆಗ್ಬೋದು. ನಾವಿವಾಗ ಎನಿ ಟೈಮ್ ಪ್ರಿಪೇರ್ ಆಗಿರ್ಬೇಕು. ಯಾಕಂದ್ರೆ ಅವನಿಗೆ ಈಗಾಗಲೇ ಗೊತ್ತಾಗಿರುತ್ತೆ ನಾವನ್ನ ಎದುರು ನೋಡ್ತಿದ್ದೀವಿ ಅಂತ. ತುಂಬಾ ಅಲರ್ಟ್ ಆಗಿರ್ತಾನೆ. ನಾರ್ಮಲ್ ಆಗಿ ಇಂಥ ಕೇಸ್ಗಳಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಏನಾದ್ರು ಗುರುತನ್ನ ಬಿಟ್ಟು ಹೋಗಿರ್ತಾನೆ, ಲೈಕ್ ಅ ಸಿಗ್ನೇಚರ್. ಆದರೆ ಇಲ್ಲಿ ಅಂತ ಯಾವ ಗುರುತನ್ನು ಬಿಟ್ಟಿಲ್ಲ. ಸೊ ವಿ ಹ್ಯಾವ್ ಟು ಅಸ್ಯೂಮ್ ಅವ್ನು ನೋಡೋದಕ್ಕೆ ಬಹಳ ನಾರ್ಮಲ್ ಆಗಿರ್ತಾನೆ. ಹಿ ವಿಲ್ ಬಿ ಇನ್ ಕ್ಯಾಮಫ್ಲಾಜ್. ಬಿ ಕೇರ್ಫುಲ್. ಅಕಸ್ಮಾತಾಗಿ ಅವನ ಮುಂದೆ ಬಂದರು ಅವನ್ನ ಐಡೆಂಟಿಫೈ ಮಾಡೋದು ಬಹಳ ಕಷ್ಟ. ನಮಸ್ತೆ ಸರ್. ಸೆಬಾಸ್ಟಿಯನ್ ಅಂತ ನನ್ನ ಹೆಸರು. ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು ಸರ್. ಒಬ್ಬ ಹುಡುಗ ನನ್ನ ಮಗಳಿಗೆ ತುಂಬ ತೊಂದರೆ ಕೊಡ್ತಿದ್ದಾನೆ. ಸ್ಟೇಷನ್ಗೆ ಬರಬೇಕು. ಅದು ಆಗಲ್ಲ ಸರ್. ನನಗಿರೋದು ಒಬ್ಬಳೇ ಮಗಳು, ಮದುವೆ ವಯಸ್ಸಿಗೆ ಬಂದಿರೋಳು. ಸ್ಟೇಷನ್ನು ಕಂಪ್ಲೇಂಟು ಅಂತ ಹೋದರೆ ಆಮೇಲೆ ನನಗೆ ತೊಂದರೆ ಅಲ್ವಾ ಸರ್? ಸರಿ, ಎಲ್ಲಿ ಮನೆ? ಇಲ್ಲ ಸರ್, ಪಕ್ಕದೂರು, ರಿಪ್ಪನ್ಪೇಟೆ. ಅಲ್ಲೇ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ರಿ? ಸರ್, 2 ತಿಂಗಳಿಂದ ಸ್ಟೇಷನ್ ಬಾಗಿಲು ಕಾಯ್ತಾನೆ ಇದೆ ಸರ್. ಯಾರು ಕ್ಯಾರ್ ಅನ್ನಲಿಲ್ಲ. ಅಲ್ಲಿ ಸಿಕ್ಕಿದವರು ಒಬ್ಬರು ನಿಮ್ಮ ಬಗ್ಗೆ ಹೇಳಿದ್ರು. ನೀವೇ ಏನಾದರೂ ಮಾಡ್ಬೇಕು ಸರ್. ಸರಿ, ಏನು ತೊಂದರೆ ಕೊಡ್ತಿದ್ದಾನೆ? ಏನು ಅಂತ ಹೇಳೋದು ಸರ್? ದಿನಕ್ಕೊಂದೊಂದು ರೀತಿ ತೊಂದರೆ ಕೊಡ್ತಾನೆ. ಹೊತ್ತು ಗಿತ್ತು ಏನೂ ಇಲ್ಲ. ಮನೆ ಹತ್ರ ಬರ್ತಾನೆ, ಬಾಗಿಲು ಬಿಡಿತಾನೆ, ನನ್ನ ಮಗಳನ್ನ ಆಚೆ ಕರೀತಾನೆ. ತುಂಬ ಭಯ ಆಗುತ್ತೆ ಸರ್. ಸರಿ, ನಿಮ್ಮ ಮಗಳಿಗೆ ಹೇಗೆ ಪರಿಚಯ? ಅವನು ಜೊತೆಗೆ ಓದ್ತಿದ್ದಾನ ಅಥವಾ ಈ ಪ್ರೀತಿ ಗೀತಿ ಏನಾದ್ರು? ಸರ್, ಇಲ್ಲ ಸರ್. ಒಬ್ಬ ತಂದೆ ಮಗಳಿಗೆ ಕೊಟ್ಟಷ್ಟು ಪ್ರೀತಿ ಬೇರೆ ಯಾರಿಂದ ಕೊಡಕ್ಕೆ ಸಾಧ್ಯ? ಈ ಸುಂದರವಾದ ಕುಟುಂಬ ಅನ್ನೋದೆಲ್ಲ ಸುಳ್ಳು ಸರ್. ಅಪ್ಪ, ಅಮ್ಮ, ಹೆಂಡತಿ, ಮಕ್ಕಳು, ನಮ್ಮದೇ ಕುಟುಂಬ ಅಂತ ಏನೇನೋ ಕನಸು ಕಾಣ್ತೇವೆ. ಕೆಲವು ಸಲ ಕಾಣೋ ಕನಸುಗಳೇ ಕಾಡಕ್ಕೆ ಶುರುವಾಗುತ್ತೆ. ನೆನಪುಗಳ ತೂಕ ಜಾಸ್ತಿ ಆದಾಗ ನಂಬಿಕೆ ತುಂಬ ಹಗುರ ಮಾಡುತ್ತೆ ಸರ್.
ಆಗ ನಮ್ಮ ಜೊತೆ ಯಾರಿದ್ದಾರೆ, ಯಾರಿಲ್ಲ, ಯಾರು ಸತ್ಯ, ಯಾರು ಸುಳ್ಳು ಯಾವುದೂ ಗೊತ್ತಾಗಲ್ಲ ಸರ್. ಕಂಡಿರೋ ಹಳೆ ಕನಸುಗಳಲ್ಲೇ ಮುಳುಗಿ ಹೋಗಿರ್ತೀವಿ ಸರ್. ಕಾಣಕ್ಕೆ ತುಂಬ ಕನಸುಗಳಿದಾವೆ ಸರ್ ಈಗಲೂ, ಆದರೆ ಯಾವುದೂ ಬೀಳಲ್ಲ. ಸರಿ, ಆ ಹುಡುಗನ ಫೋಟೋ ಅಡ್ರೆಸ್ ಏನಾದರೂ ತಂದ್ಕೊಡಿ, ನೋಡ್ತೀನಿ. ಸರಿ ಸರ್, ಬರ್ತೀನಿ ಸರ್. ಹೇಳಿ ಶ್ರೀನಿವಾಸ್. ಹಾಂ ಸರಿ, ನಾನು ಅದೇ ರೂಟಲ್ಲಿ ಇದ್ದೀನಿ, ಅಲ್ಲಿಗೆ ಬರ್ತೀನಿ, ಅಲ್ಲೇ ಇರಿ. ಸರ್ ನಮಸ್ಕಾರ. ನಿಮಗೆ ಜಯಣ್ಣವ್ರು ಎಷ್ಟು ವರ್ಷದಿಂದ ಪರಿಚಯ? ಜಯಣ್ಣ ತುಂಬ ವರ್ಷದಿಂದ ಗೊತ್ತು ಸರ್ ನನಗೆ. ಕೊನೆ ಸಲ ಅವ್ರನ್ನ ಭೇಟಿ ಮಾಡಿದಾಗ ಅವ್ರಿಗೇನಾದ್ರು ಪ್ರಾಬ್ಲಮ್ ಇತ್ತು ಅಂತ ಅನ್ನಿಸ್ತಾ? ಪ್ರಾಬ್ಲಮ್ ಅಂತ ಏನಿಲ್ಲ ಸರ್. ಈ ಜಯಣ್ಣನ ಮಗಳು ನನ್ನ ಹೆಂಡತಿ ಹತ್ರನೇ ಸಂಗೀತ ಕಲಿಯಕ್ಕೆ ಬರೋದು. ಅವಳನ್ನು ಬಿಡೋಕ್ಕೆ ಅಂತ ಬಂದಾಗ ಒಂದು ಸರಿ ಒಂದು 50,000 ಅಮೌಂಟ್ ಬೇಕು ಅಂತ ಕೇಳಿದ್ವಿ. ಯಾಕೆ ಅಂತ ವಿಚಾರಿಸಿದ್ದೆ. ಆವಾಗ ಈ ಟಿಪ್ಪರ್ ಹುಡುಗರು ಏನೋ ಹೋಟ್ಲ ಹತ್ರ ಬಂದು ಗಲಾಟೆ ಮಾಡ್ತಿದ್ದಾರೆ, ಅದಕ್ಕೆ ಬೇಕು ಅಂತ ಕೇಳಿದರು. ಸರಿ ಸಂಜೆ ಬಾರ್ ಕಡೆ ಬಂದು ತೊಗೊಂಡೋಗಿ ಅಂತ ಅಂದಿದ್ದೆ. ಅವತ್ತೇ ಬಂದು ತೊಗೊಂಡೋದ್ರು ಸರ್. ಈ ಟಿಪ್ಪರ್ ಹುಡುಗರು ಸರಿ ಇಲ್ಲ ಸರ್. ಇವರು ಏನಾದರೂ ಒಂದು ಗಲಾಟೆ ಇದ್ದೇ ಇರುತ್ತೆ. ನಮ್ಮ ಬಾರ್ ಹತ್ರನೂ ಬಂದು ಗಲಾಟೆ ಮಾಡ್ತಾ ಇರ್ತಾರೆ ಅವಾಗ. ಎಲ್ಲಿರ್ತಾರೋ? ಆರ್ಗ ಗೇಟ್ ಸರ್. ಅದೇನೋ ರೀನಾ ಅಂತ ಸರ್ ಟಿಪ್ಪರ್ ಹೆಸರು. ಸರಿ, ನನಗೆ CCTV ಫುಟೇಜ್ ತೋರಿಸಿ. ಇಲ್ಲೇ ಇದೆ ಸರ್, ಬನ್ನಿ. ವಸಂತ್ ಸರ್. ಇಷ್ಟು ಗಾಡಿಗಳ ಡೀಟೇಲ್ಸ್ ತೆಗೆಸಿ ಸಸ್ಪಿಷಿಯಸ್ ಆಗಿ ಏನೇ ಕಂಡು ಬಂದರೂ ಕಸ್ಟಡಿಗೆ ತಗೊಳ್ಳಿ. ಓಕೆ ಸರ್. ಮೊದಲು ಆ ಟಿಪ್ಪರ್ ಹುಡುಗರನ್ನ ಕರೆಸಿ. ಓಕೆ ಸರ್. ಸರಿ ಸರ್. ಸರಿ ಸರಿ. ಯಾರದು? ಗಲಾಟೆ ಏನಿಲ್ಲ ಸರ್, ಕೊಡೋದು ಕೊಡದೆ ಬೇರೆ ಮಳ್ಳ ಹಚ್ತಿದ್ರು, ಅದನ್ನು ಕೇಳೋಕೆ ಹೋಗಿದ್ದೀವಿ ಸರ್ ಅಷ್ಟೇ. ಅಷ್ಟೇನಾ? ಸರ್ ನಿಜವಾಗ್ಲೂ ಸರ್ ನಾವೇನು ಮಾಡಿಲ್ಲ ಸರ್. ಸರ್ 1,000 ಆಗಿರೋಲ್ಲ ಸರ್, 12,000 ಸರ್. ಅದಕ್ಕೆ ಕೊಲೆ ಮಾಡಿಬಿಡ್ತೀರಾ?
12 ಸೌನಿಕೆಲ್ಲ ಏನಾದ್ರು ಕೊಲೆ ಮಾಡ್ತಾರ ಸರ್? ನಮ್ಗೆ ಅವತ್ತು ಏನಾಯ್ತು ಅಂತಲೇ ಗೊತ್ತಿಲ್ಲ ಸರ್. ಯಾರೋ ಸರ್ ನಾವಲ್ಲ ಸರ್. ಸರ್, ಆ ಹುಡುಗನ ಫೋಟೋ ಮತ್ತು ಡೀಟೇಲ್ಸ್. ಹಾಂ, ವಿಚಾರಿಸ್ತೀನಿ. ಸರ್, ಇಲ್ಲಿಲ್ಲ. ಸರಿ ಬಾ. ಅದು ಬಂದ್ರೆ ನಾವು ಹುಡುಕ್ತಾ ಇದ್ದೀವಿ. ಬನ್ನಿ ಬನ್ನಿ. ಸರ್, ಇದು ಆ ಜಯಣ್ಣ ಮತ್ತು ಅಶೋಕನ್ ಕೇಸ್ ನನಗೆ ಆಗಿರಲ್ಲ ಅಲ್ವಾ? ಯಾವುದೋ ಗಾಡಿದು ತುಕ್ಕಿಡಿದಿರೋ ಪೇಂಟ್ ಪೀಸ್. ಸರ್, ಕೆಂಚನ್ ಮಗಳು. ಕಂಪ್ಲೀಟ್ ಸೈಕೋಪಾತ್. ಐ ಥಿಂಕ್ ನಾವು ನೋಡ್ತಿರೋ ಕಿಲ್ಲರ್ ಒಬ್ಬ ಮೆಂಟಲಿ ಡಿಸ್ಟರ್ಬ್ ಪರ್ಸನ್. ಟಿಪ್ಪರ್ ಹುಡುಗರು ಸರಿ ಇಲ್ಲ ಸರ್ ಇವರು. ಸರ್ 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 ಬನ್ನಿ ಶ್ರೀನಿವಾಸ್. ಏನಾಯ್ತು ಸರ್? ಏನಿಲ್ಲ ಕಣ್ರಿ, ದಿನ ಬೆಳಗಾದ್ರೆ ಮಿಸ್ಸಿಂಗ್ ಕೇಸು, ವಿಚಿತ್ರವಾಗಿ ಸಿಗ್ತಿರೋ ಡೆಡ್ ಬಾಡಿಗಳು. ಈ ಕೊಲೆ ಮಾಡ್ತಿರೋನು ನಮಗಿಂತ ಸುಮಾರು ಹೆಜ್ಜೆ ಮುಂದೆ ಇದ್ದಾನೆ. ಹ್ಯಾವ್ ಟು ಡೂ ಸಮಥಿಂಗ್. ನನ್ನ ಕಬಡ್ಡಿ ಯಾರು ತೆಗ್ದಿದ್ರಾ? ಇಲ್ಲ ಅಲ್ಲ ಸರ್. ಯಾಕೆ ಸರ್? ಗನ್ ಇಟ್ಟಿದ್ದೆ, ಕಾಣ್ತಾ ಇಲ್ಲ. ಯಾರು ನೋಡಿದ್ರಾ? ಇಲ್ಲ ಸರ್, ನಾವು ನೋಡಿಲ್ಲ. ಸರಿ, ನೆನ್ಪು ಮಾಡ್ಕೊಳ್ಳಿ ಸರ್. ಮನೇಲೆ ಏನಾದರೂ? ಇಲ್ಲ ಇಲ್ಲ, ಬೆಳಿಗ್ಗೆ ನಾನೇ ತಂದು ಒಳಗಿಟ್ಟು ಕಬಡ್ ಬಾಗ್ಲಾಕ್ದೆ. ಸರ್, ಇಲ್ಲೇ ಎಲ್ಲಾದರೂ ಇರ್ಬೋದಾ ಅಂತ. ಸ್ಟೇಷನಿಂದ ಗನ್ ತಗೊಂಡೋಗೋ ಧೈರ್ಯ ಯಾರಿಗಿದೆ ಸರ್? ಗನ್ನೆಲ್ಲಿದೆ ಬಾಯಿ ಬಿಡೋವರೆಗೂ ಹೊಡಿತಾ ಇತ್ತು. ಆ ಹುಡುಗನ ಫೋಟೋ ಮತ್ತು ಡೀಟೇಲ್ಸ್. ಗೋಪಾಲ್, ನೋಡ್ರಿ ಯಾರು ಅಂತ ವಿಚಾರಿಸಿ ವಾರ್ನಿಂಗ್ ಕೊಟ್ಟು ಕಳಿಸ್ರಿ. ಸರಿ ಸರ್.
ಸರ್, ಈ ಹುಡುಗ ಮಿಸ್ಸಿಂಗ್ ಅಂತ 3 ತಿಂಗಳ ಹಿಂದೆಯೇ ರಿಪ್ಪನ್ಪೇಟೆ ಸ್ಟೇಷನಿಂದ ಸರ್ಕ್ಯುಲರ್ ಬಂದಿತ್ತು ಸರ್. 3 ತಿಂಗಳಾಯ್ತೇನ್ರಿ? ಹೌದು ಸರ್. ಸರಿ, ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಅಂತ ಎನ್ಕ್ವೈರಿ ಮಾಡಿ ಸ್ಟೇಷನ್ಗೆ ಕರೆಸಿ. ಆಯ್ತು ಸರ್. ಏನು ಸರ್, ನನ್ನ ಮಗ ಸಿಕ್ಕಿದ್ನ? ಏನಿತ್ತು ಸರ್ ಅವನಿಗೆ? ಎಲ್ಲಿದ್ದಾನೆ ಸರ್ ಅವನು? ನಿಮ್ಮ ಮಗ ಮನೆಗೆ ಬರದೆ ಎಷ್ಟು ದಿನ ಆಯಿತು? 3 ತಿಂಗಳಾಯ್ತು ಸರ್. ಏನು ಸರ್, ಅವನೇನಾದರೂ ತಪ್ಪು ಮಾಡಿದ್ನಾ ಸರ್? ಹಾಗಂತ ನಿಮ್ಮೂರಿಂದನೇ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟಾ? ಏನಂತ ಸರ್ ಕಂಪ್ಲೇಂಟ್ ಬಂದಿದೆ? ನಿಮ್ಮೂರು ಸ್ಕೂಲ್ ಮಿಸ್ಟರ್ ಸೆಬಾಸ್ಟಿನ್ ಅವ್ರ ಮಗಳಿಗೆ ನಿಮ್ಮ ಮಗ ಏನೋ ತೊಂದರೆ ಕೊಡ್ತಿದ್ದಾನಂತೆ. ನೀವು ನೋಡಿದ್ರೆ ನಿಮ್ಮ ಮಗ ಇಲ್ಲಿ ಮಿಸ್ಸಿಂಗ್ ಅಂತ ಹೇಳ್ತಿದ್ದೀರಾ. ಏನು ವಿಷಯ ಅಂತ ಕರೆಕ್ಟಾಗಿ ಹೇಳಬೇಕು. ಅಮ್ಮ ಮಗ ಇಬ್ಬರು ಸೇರ್ಕೊಂಡು ಆಟ ಆಡೋದಲ್ಲ. ನಾವ್ಯಾಕೆ ಸರ್ ಆಟ ಆಡೋದು? ಸೆಬಾಸ್ಟಿನ್ ಮಗಳು ತೀರೋಗಿ 3 ತಿಂಗಳಾಯ್ತು ಸರ್. ಅವನೊಬ್ಬ ಮಾನಸಿಕ, ಊರೂರು ತಿರುಗಿ ಏನೇನೋ ಹೇಳ್ತಾ ಇರ್ತಾನೆ. ತಲೆ ಸರಿ ಇಲ್ಲ ಸರ್ ಅವನಿಗೆ. ಬೇಕಿದ್ರೆ ನೀವು ಹೋಗಿ ಕೇಳಿ ಸರ್. ಸರಿ, ನೀವು ಹೊರಟಿರಿ, ನಾ ಹೇಳಿ ಕಳಿಸ್ತೀನಿ ಏನಾರಿದ್ರೆ. ಬನ್ನಿ ಬನ್ನಿ. ಏನ ಸರ್ ನನ್ನ ಮಗನಿಗೆ? ಬನ್ನಿ ಸರ್, ಬನ್ನಿ. ಹೋಗಿ ಅವ್ನು ನಿಮ್ಮ ಹತ್ರ ತಗೊಳಕೊಂಡಲ್ಲ ಸರ್. ಮೆಂಟ್ಲ ಕೇಸ್ ಅವನು. ಒಬ್ಬ ಹುಡುಗ ಮಿಸ್ ಆಗಿದ್ದಾನೆ. ಅವ್ನ ಫೋಟೋ ಇಟ್ಕೊಂಡು ತಿರುಗಾಡ್ತಿರ್ತಾನೆ. ನನ್ನ ಮಗಳಿಗೆ ಕಾಟ ಕೊಡ್ತೇನೆ ಅಂತ. ಅವ್ನ ಮಗಳು ಸತ್ಯ 3 ತಿಂಗಳಾಯ್ತು ಸರ್. ಹೌದು, ಮಗಳೇನು ಸತ್ಲು? ಅದು ಕ್ಲಿಯರ್ ಕೇಸ್ ಆಫ್ ಸೂಸೈಡ್ ಸರ್. ಹೇಳಿದ್ನಲ್ಲ ಸರ್ ಮೆಂಟ್ಲು ಕೇಸು ಅಂತ. ಈ ಕಡೆ ಬಂದರೆ ಒದ್ದು ಓಡಿಸ್ತಿರ್ತೀವಿ. ತಗೊಳ್ಳಿ ಸರ್ ಅವ್ನ ಫೈಲ್. ಇಡೀ ಜಾತಕನೇ ಅದರಲ್ಲಿದೆ. 20 ವರ್ಷದ ಹಿಂದೆ ಅವನ ಹೆಂಡತಿ ಬರ್ನ್ ಟು ಡೆತ್ ಅಂತ ಕೇಸ್ ಆಗಿತ್ತು. ಕೊನೆಗೆ ನಮ್ಮ ಹತ್ರನೂ ಸರಿಯಾಗಿ ಎವಿಡೆನ್ಸ್ ಇರಲಿಲ್ಲ. ಕೋರ್ಟು ಕೂಡ ಸಿಂಗಲ್ ಪೇರೆಂಟ್ ಅಂತ ಬೇಲ್ ಗ್ರ್ಯಾಂಟ್ ಮಾಡ್ತು. ಸಾರಿ, ಪರವಾಗಿಲ್ಲ. ಇರಲಿ. ಅವನು ಒಂದು ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದ. ಅಲ್ಲಿಂದನೂ ಭಾಳ ಕಂಪ್ಲೇಂಟ್ ಬರೋದು. ಅವನೇನು ಮೆಂಟ್ಲು ಥರ ಆಡ್ತಾನೋ ಒಂದು ಗೊತ್ತಾಗೋದಿಲ್ಲ. ತುಂಬ ರಗಳೆ ಕೊಡ್ತಿದ್ದ ಸರ್ ಅವನು. ಪ್ರತಿದಿನ ಒಂದಲ್ಲ ಒಂದು ಕಂಪ್ಲೇಂಟ್ ಅವನು ಬರ್ತಾಯಿತ್ತು. ಹಾಗಾಗಿ ನಾವೇ ಅವನನ್ನು ಕೆಲಸದಿಂದ ತೆಗೆದಾಕಿದ್ದೀವಿ ಸರ್. ಮೆಂಟಲಿ ಡಿಸ್ಟರ್ಬ್ ಇದೆ ಸರ್ ಅವನು. ಸರ್, ಅವನ ಮಗಳು ಗ್ಯಾರೇಜ್ ಹುಡುಗನ ಲವ್ ಮಾಡ್ತಾಯಿದ್ಲು. ದಿನ ಅದೇ ವಿಷಯಕ್ಕೆ ಮನೇಲಿ ಜಗಳ. ಒಂದು ದಿನ ಹುಡುಗಿ ಸೂಸೈಡ್ ಮಾಡ್ಕೊಂಡ್ಲು. ಆಮೇಲೆ ಆ ಹುಡುಗನ ಫೋಟೋ ಇಟ್ಕೊಂಡು ಬೀದಿ ಸುತ್ತಾ ಇದ್ದಾನೆ ಸರ್. ಅವನೊಂಥರ ಮೆಂಟ್ಲು ಸರ್ ಅವನು. ಯಾರು ನಂಬಿದ್ರು ಅವ್ನು ನಂಬರು ಸರ್. ಸರಿ ಇಲ್ಲ ಸರ್ ಅವನು. ಕನ್ಫರ್ಮ್ ಸರ್, ಇನ್ನು ಡಿಲೇ ಮಾಡೋದು ಬೇಡ ಸರ್. ಸರ್, ಒಂದು ವೇಳೆ ಆ ಗನ್ ಕೂಡ ಅವನೇ. I feel we have it.
ಯಾವನ ನೀನು ನಮ್ಮ ಮಕ್ಳಿಗೆ ಹೊಡೆಯೋಕ್ಕೆ? ನಾವೇ ನಮ್ಮ ಮಕ್ಳಿಗೆ ಹೊಡೆಯಲ್ಲ ಅಂತದ್ರಲ್ಲ, ಚಿಕ್ಕ ಮಕ್ಳಿಗೆ ಹೊಡೆದಿದೆಯಲ್ಲ. ಮನುಷ್ಯನ ನೀನು? ಮನುಷ್ಯತ್ವ ಇಲ್ಲ ನಿಂಗೆ. ನಿನ್ನಂಥವ್ರನ್ನ ಕಲ್ಲೋಡ್ ಸಾಯಿಸಿದ್ರು ಪಾಪ ಬರಲ್ಲ, ಪಾಪಿ. ಮೊದಲು ನಿನ್ನ ಮಗಳಿಗೆ ಬುದ್ಧಿ ಹೇಳು. ಇದೇನು ಶಾಲೆ ಅಂತ ತಿಳ್ಕೊಂಡಿದ್ದೀರಾ, ಏನಂತ ತಿಳ್ಕೊಂಡಿದ್ದೀರಿ? ಇನ್ನೊಂದ್ ಸರಿ ಶಾಲೆ ಕಡೆ ಬಂದ್ರೆ ಹುಷಾರ್. ಮೇಷ್ಟ್ರ ನೀನು, ಮೆಂಟ್ಲು ನೀನು, ನಿನಗಂತೂ ಮರ್ಯಾದೆ ಇಲ್ಲ. ಮೆಂಟ್ಲು ನೀನು, ಶಾಲೆ ಮರ್ಯಾದೆನೂ ತೆಗಿತೀಯಲ್ಲಪ್ಪ ನೀನು. ಮನುಷ್ಯನ ನೀನು? ಮೆಂಟ್ಲು ನೀನು. ಗೊತ್ತಾಗೋದಿಲ್ವಾ? ಮೆತ್ತಗೆ ಏನಾಗಲ್ಲ. ಸುಮ್ಮನೆ ಇರ್ತೀಯಾ? ಅಪ್ಪ, ನಾನು ಹೋಗ್ತೀನಿ. ನೀನು ಇಲ್ಗೂ ಹೋಗಲ್ಲ. ಅಪ್ಪ, ಏನ್ ಮಾಡ್ತಿದ್ಯಾ? ಬಿಡಪ್ಪ. ಇದೆಲ್ಲಿಂದ ತಂದೆ? ಓ, ಸ್ಟೇಷನಿಂದ ತಂದ್ಯಾ? ನೀನು ಹೊತ್ಸಿದ ಕಿಡಿ ನಿನ್ನೆ ಸುಡುತ್ತೆ, ನೋಡ್ತಿರು. ಕಳಿಸಿ. ಬರ್ತಾರೆ, ನೋಡ್ತಿರು. ಇಲ್ಲಿ ಯಾರು ಬರಲ್ಲ, ಬಂದವ್ರು ಯಾರು ಆಚೆ ಹೋಗಲ್ಲ. ಆರಾಮ ಸರ್? ಒಳಗೆ ಬರ್ಬೋದಾ? ಹಾಂ, ಬನ್ನಿ. ಕೂತ್ಕೋಬೋದಾ? ಹಾಂ ಸರ್. ಥ್ಯಾಂಕ್ ಯು. ಒಬ್ಬರೇ ಇದ್ದೀರಾ? ಮಗಳಲ್ಲಿ ಹೊರಗಡೆ ಹೋಗಿದ್ದಾಳ? ಇಲ್ಲೇ ಕೂತಿದ್ದಾಳೆ ನೋಡಿ.
ಇರಲಿ ಕೂತ್ಕೊಳ್ಳಿ. ಅವನಲ್ಲಿ ಹುಡುಗ ಬಂದಿದ್ನಾ? ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದಿದೆ ಸರ್. ಓ, ಮತ್ತೆ ಬರ್ತಾನೆ. ಬರ್ತಾನೆ. ಬರಲಿ ಬರಲಿ. ಇವತ್ತು ಕರ್ಕೊಂಡು ಹೋಗೇ ಬಂದಿದ್ದೀನಿ. ಕುಡಿಯೋಕೆ ಏನಾದರೂ ತಗೋತೀರಾ ಸರ್? ಸ್ವಲ್ಪ ಬಿಸಿನೀರು ಕೊಟ್ಬಿಡಿ. ಹಾಂ. ನೋಡ್ದ್ಯಾ, ಎಲ್ಲ ಗೊತ್ತಾಗೋಯ್ತು. ಸಿಕ್ಕಾಕೋತೀಯ ಈಗ. ಬರ್ಬಾರ್ದಿತ್ತು ಸರ್, ನೀವು ಬರ್ಬಾರ್ದಿತ್ತು. ಸ್ಟಿಚಸ್ ಏನು ಅವಶ್ಯಕತೆ ಇಲ್ಲ. ಬುಲೆಟ್ ತರ್ಚಿದೆ, ಡೆಬ್ರಿಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸ್ವಲ್ಪ ದಿವಸ ಪೇಯ್ನ್ ಇರುತ್ತೆ. ಆ್ಯಂಟಿಬಯೋಟಿಕ್ ಬರ್ಕೊಡ್ತೀನಿ, ಕೋರ್ಸ್ ಕಂಪ್ಲೀಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಸರ್, ನಥಿಂಗ್ ಟು ವರಿ ಸರ್, ಐ ಆಮ್ ಆಲ್ ರೈಟ್. Congrats, Sitaram, for finally breaking this case. ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್ ಸರ್. ಆರೋಪಿನ ನಾಳೆ ಶಿವಮೊಗ್ಗ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿ. ಶೋರ್ ಸರ್, ಶೋರ್.
ವಸಂತ ಇಲ್ರಿ? ಗೊತ್ತಿಲ್ಲ ಸರ್, ನಿನ್ನೆಯಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಬರ್ತಾ ಇದೆ. ಮಂಜ ಬೇಕೇ ಹಚ್ಚ. ಕೆಂಚನ್ ಬಾಡಿನೂ ಇದೇ ಜಾಗದಲ್ಲಿ ಸಿಕ್ತು ಸರ್. It's repeating, sir. ಸಾರ್ವಜನಿಕರ ಗಮನಕ್ಕೆ, ಗ್ರಾಮೀಣ ಭಾಗದಲ್ಲಿ ಹೆಚ್ಚುತ್ತಿರುವ ಸರಳೀಕರಣದ ಕಾರಣವಾಗಿ ಜನರು ಮುಂಜಾಗ್ರತಾ ಕ್ರಮವನ್ನು ಪಾಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಕೊಲೆಗಾರ ಯಾರು ಎಂಬುದನ್ನು ಹುಡುಕೋ ಪ್ರಯತ್ನವನ್ನು ಪೊಲೀಸರು ಮಾಡ್ತಿದ್ದಾರೋ ಇಲ್ಲೋ ಅನ್ನೋ ಒಂದು ಸಂಶಯ ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು ಸೀತಾರಾಮ್. ಜನರು ನಿಮ್ಮ ಮೇಲಿದ್ದ ವಿಶ್ವಾಸ ಕಲ್ಕೊಂತಿದ್ದಾರೆ. ಏನು ಸರ್ ಇದು? ಇನ್ನು ಎಷ್ಟು ಜೀವ ಹೋಗೋರು ಕಾಯ್ತೀರಿ? ನೋಡಿ, ಇವರೆಲ್ಲ ಈ ಥರ ಅಧಿಕಾರಿಗಳಿದ್ಮೇಲೆ ನಮ್ಮಂಥವ್ರ ಗತಿ ಏನು? ಸರ್, ವಸಂತ್ ಅವರ ವೈಫ್ ಮತ್ತು ಮಗಳು ಬಂದಿದ್ದಾರೆ. ಕಳಿಸಿ. ಕೂತ್ಕೊಳ್ಳಿ. ಪ್ರೀತಿಸಿ ಎಲ್ಲರೂ ಹೆದರಾಕೊಂಡು ಮದುವೆ ಆಗಿದ್ದು ಸರ್. ನಾವು ಮನೆ ಬಿಟ್ಟು ಬಂದಾಗ ವಸಂತ್ ಭಾಷೆ ಕೊಟ್ಟಿದ್ರು, ನಿನ್ನ ಕಣ್ಣಲ್ಲಿ ಯಾವತ್ತೂ ಕಣ್ಣೀರು ಹಾಕ್ಸಲ್ಲ ಅಂತ. ಜೀವನ ಪೂರ್ತಿ ಹಾಗೆ ನೋಡಿಕೊಂಡ್ರು ಕೂಡ. ಆದರೆ ಇವತ್ತು ಕಣ್ಣೀರು ಒರೆಸೋ ಕೈಯೇ ಇಲ್ವಲ್ಲ ಸರ್. ಕಣ್ಣೀರು ಹಾಕಬೇಡಿ ಅಂತ ನನಗೆ ಹೇಳೋಕ್ಕಾಗಲ್ಲ. ಐ ಆಮ್ ಸಾರಿ. ಆದರೆ ನೀವು ಧೈರ್ಯವಾಗಿರೋದು ನಿಮ್ಮ ಮಗಳಿಗೆ ಬಹಳ ಮುಖ್ಯ. ನಮ್ಮ ಡಿಪಾರ್ಟ್ಮೆಂಟ್ ನಿಮಗೋಸ್ಕರ ಯಾವಾಗಲೂ ಇದ್ದೇ ಇದೆ. ವಸಂತ್ ಅವರ ಯೂನಿಫಾರ್ಮ್ ಮತ್ತು ವಾಚು ಇಲ್ಲೇ ಉಳ್ಕೊಂಡಿತ್ತು. ಮೇಡಮ್, ಮಗಳು ಸಂಗೀತ ಕ್ಲಾಸ್ ರೆಸಿಪ್ಟ್ ಇದು. ಅವ್ರಿಗೆ ಸಂಗೀತ ಅಂದ್ರೇ ಆಗ್ತಿರ್ಲಿಲ್ಲ. ಮಗಳು ಸಂಗೀತ ಕ್ಲಾಸ್ ರೆಸಿಪ್ಟ್ ಇದು.
ಈ ಜಯಣ್ಣನ ಮಗಳು ನನ್ನ ಹೆಂಡತಿ ಹತ್ರನೇ ಸಂಗೀತ ಕಲಿಯಕ್ತಿರೋದು. ಸರ್ ಕೆಂಚನ್ ಮಗಳು. ಶ್ರೀನಿವಾಸ್, ಈ ಕೆಂಚ ಮತ್ತು ಅಶೋಕಗೆ ಇಬ್ರಿಗೂ ಇರೋದು ಹೆಣ್ಮಕ್ಳಲ್ವಾ? ಹೌದು ಸರ್. ಸರ್, ಇವರಿಬ್ರು ಸ್ಟೂಡೆಂಟ್ಸಾ? ಹಾಂ ಸರ್, ನಮ್ಮದೇ ಸ್ಟೂಡೆಂಟ್ಸು. ವೀಕೆಂಡ್ ಬ್ಯಾಚ್. ಇವರಿಬ್ರು ಇವರು ಕೂಡ ನಮ್ಮದೇ ಸ್ಟೂಡೆಂಟ್ಸು, ಬುಧವಾರದ ಬ್ಯಾಚ್. ನನಗೆ ನಿಮ್ಮ ಸ್ಟೂಡೆಂಟ್ಸ್ ಲಿಸ್ಟ್ ಕೊಡಿ. ಸರಿ ಸರ್. ತಗೊಳ್ಳಿ ಸರ್. ಸರ್, ಅದರಲ್ಲಿ ಕೆಲವ್ರು ಬರ್ತಾ ಇಲ್ಲ ಸರ್. ಯಾಕೆ ಸರ್, ಏನಾಯಿತು? ಏನಿಲ್ಲ, ಒಂದು ಸಣ್ಣ ಇನ್ವೆಸ್ಟಿಗೇಷನ್ ಅಷ್ಟೇ. ಈ ಬುಕ್ ಸ್ಟೇಷನಲ್ಲೇ ಇರುತ್ತೆ. ಎನ್ಕ್ವೈರಿಗೆ ಅಂತ ಕರೆದಾಗ ಬರಬೇಕಾಗುತ್ತೆ. ಸರಿ ಸರ್. ಥ್ಯಾಂಕ್ ಯು. ಶ್ರೀನಿವಾಸ್ ಸರ್, ಈ ಜಾಗನ ಅಬ್ಸರ್ವೇಷನಲ್ಲಿ ಇಟ್ಟಿರಿ. ಓಕೆ ಸರ್. ದಿಸ್ ಪ್ಲೇಸ್ ಇಸ್ ದ ಸೆಂಟರ್ ಆಫ್ ಕ್ರೈಮ್. ಓಕೆ ಸರ್. ಅವನು ಇದೇ ವಯಸ್ಸಲ್ಲಿರೋ ಒಂದು ಹುಡುಗಿನ ಕಳ್ಕೊಂಡಿದ್ದಾನೆ. ಅದು ಆ ಹುಡುಗಿ ಅವನ ಮನಸ್ಸಿಗೆ ಭಾಳ ಹತ್ತಿರವಾಗಿರ್ತಾಳೆ. ಅಕ್ಕ, ತಂಗಿ, ಪ್ರೀತಿಸಿರೋ ಹುಡುಗಿ, ಯಾರು ಬೇಕಾದ್ರೂ ಆಗಿರ್ಬೋದು. ಒಟ್ಟಿನಲ್ಲಿ ಅವನಿಗೆ ಸಂಬಂಧಪಟ್ಟ ಈ ಹುಡುಗಿ ತನ್ನ ತಂದೆಯಿಂದ ತುಂಬ ನೋವನ್ನು, ಕಿರುಕುಳ ಅನುಭವಿಸಿರ್ತಾಳೆ. ಬಟ್ ವಿರ್ ಆ್ಯಕ್ಚುಲಿ ಮಿಸ್ಸಿಂಗ್ ಸಮಥಿಂಗ್ ಹಿಯರ್. ನಮಗೆ ಇಷ್ಟು ದಿವಸ ಹೇಗೆ ಅವನ ಮೋಟಿವ್ ಗೊತ್ತಾಗ್ತಾ ಇರಲಿಲ್ವೋ, ಹಾಗೆ ಅವನು ಬಿಟ್ಟಿರೋ ಯಾವುದೋ ಒಂದು ಸುಳಿವು ನಮಗೆ ಗೊತ್ತಾಗ್ತಾ ಇಲ್ಲ. But I'm damn sure he's left some kind of a clue. So we have to get to it. From scratch. ನೋಡ್ರೆ, ಏನಿಲ್ಲ ಸರ್. ಹೇಳ್ರಿ. ಸರ್, ಇಲ್ಲ ಏನಿಲ್ಲ ಸರ್. ಕ್ರೈಮ್ ಸ್ಪಾಟಲ್ಲೇ ಇದೀವಿ. ಮತ್ತಿನ್ನೇನು ಸಿಗಲಿಲ್ಲ ಸರ್. ಗೋಪಾಲ್ ಸರ್, ಗೋಪಾಲ್, ನಾವು ಇದುವರೆಗೂ ಕ್ರೈಮ್ ಆಗಿರೋ ಜಾಗದಲ್ಲೇ ಸುತ್ತಾಡ್ತಾ ಇದ್ದೀವಿ. ವಿಕ್ಟಿಮ್ಗಳ ಮನೆ ಬಗ್ಗೆ ಯೋಚನೆ ಮಾಡಿಲ್ಲ. ಹುಷಾರಾಗಿದ್ದೀರಾ? ಹುಷಾರಾಗಿದೆ ಸರ್. ಕಾಲೇಜಿಗೆ ಹೋಗ್ತಿದ್ದೀಮ್ಮ? ನಿನಗೆ ಇತ್ತೀಚೆಗೆ ಯಾರಾದರೂ ಹೊಸಬ್ರು, ಪರಿಚಯ ಇಲ್ದಿರೋರು ಬಂದು ಮಾತಾಡ್ಸಿದ್ರಾ? ಇಲ್ಲ ಸರ್. ಯಾರು ಫ್ರೆಂಡ್ಸು ನಿನಗೆ ಏನಾದ್ರು ಗಿಫ್ಟ್ ಏನಾದ್ರು ಕೊಟ್ಟಿದ್ರಾ? ಅಂಥದ್ದೇನು ಕೊಟ್ಟಿಲ್ಲ ಸರ್. ಕರೆಕ್ಟಾಗಿ ಒಂದ್ಸಲ ಜ್ಞಾಪಿಸ್ಕೊ. ಯಾರು ಹೊಸಬ್ರು ಬಂದು ಮಾತಾಡ್ಸಿಲ್ಲ ಅಲ್ಲ? ಇಲ್ಲ ಸರ್. ಒಂದ್ಸಲ ಮನೆ ನೋಡ್ಬೋದಾ? ಹಾಂ, ನೋಡಿ ಸರ್.
ಎಲ್ಲಿ ತಗೊಂಡಿದ್ದು? ಸರ್ ಇಲ್ಲೇ ಗೇಟ್ ಹತ್ರ ಸಿಕ್ತು. ಇದು ಎಲ್ಲಿ ಸಿಕ್ತಮ್ಮ ನಿನಗೆ? ಸರ್ ಅದು ನಾನು ಮನೆಗೆ ಬರ್ಬೇಕಾದ್ರೆ ದಾರಿಲಿ ಸಿಕ್ತು ಸರ್. ಈ ವೇಳೆ ಎಲ್ಲಿ ಸಿಕ್ತಮ್ಮ? ಇಲ್ಲೇ ರೋಡಲ್ಲಿ ಸಿಕ್ತು ಸರ್. ಈ ವೀಣೆ ಎಲ್ಲಿ ಸಿಕ್ತಮ್ಮ ನಿಮಗೆ? ಇಲ್ಲೇ ಗೇಟ್ ಹತ್ರ ಸಿಕ್ತು ಸರ್. ಈ ಸ್ಟೂಡೆಂಟ್ಸ್ ರೆಕಾರ್ಡ್ ಬುಕ್ಕಲ್ಲಿ 15ರಿಂದ 20 ವರ್ಷದ ಏಜ್ ಗ್ರೂಪಿನ ಹೆಣ್ಮಕ್ಳದೊಂದು ಲಿಸ್ಟ್ ಮಾಡಿ. ಕೊಲೆ ಆಗ್ತಿರೋದು ಇದೇ ಏಜ್ ಗ್ರೂಪಿನ ಹೆಣ್ಮಕ್ಳು 10. ಯಾರ ಮನೇಲಿ ವೀಣೆ ಸಿಗುತ್ತೋ ಅವರೇ ಅವ್ನ ಟಾರ್ಗೆಟ್ಸ್. ನೀವು ರಾಮನ್ ಕೇಳ್ರಿ. ಅರ್ಧಗ ಈ ವಸ್ತು ಏನಾರು ನಿಮ್ಮಲ್ಲಿ ಇದೆಯೇನ್ರಿ? ಬನ್ನಿ. ನಮ್ಮ ಮನೇಲಿ ಇಲ್ಲ ಜಗಣ. ಈ ಥರ ವಸ್ತು ನಿಮ್ಮ ಮನೇಲಿ ಇದೆಯಾ? ಇಲ್ಲ. ನಿಮ್ಮ ಮನೇಲಿ ಈ ಥರ ವಸ್ತು ಏನಾದರೂ ಇದೆಯಾ? ಇಲ್ಲ ಸರ್. ಮೇಡಮ್, ಈ ಥರದ್ದು ನಿಮ್ಮ ಅಂಗಡಿಯಲ್ಲಿ ಸಿಗತ್ತಾ? ಥರ ಸಿಕ್ಕಲ್ಲ ಸರ್, ಇದು ಹಳೇದಲ್ವಾ. ಹೋಗಿ ಅವ್ನು ನಿಮ್ಮ ಹತ್ರ ತಗಲಾಕೊಂಡಲ್ಲ ಸರ್. ಅಯ್ಯೋ ಪರವಾಗಿಲ್ಲ ಬಿಡಿ. ಥ್ಯಾಂಕ್ ಯು ಫಾರ್ ದ ಟೈಮ್ ಮಹೇಂದರ್ ಸರ್. ನೋ ಪ್ರಾಬ್ಲಮ್ ಸರ್. ಸರ್, ಅವತ್ತು ಈ ಸೆಬಾಸ್ಟಿಯನ್ ಕೇಸ್ ಫೈಲ್ ತೆಗೆದ್ರಲ್ಲ, ಆ ವರ್ಷದ ಎಲ್ಲ ಫೈಲು ನೋಡ್ಬೋದಾ? ಆ ವರ್ಷದ ಸರ್, ಆ ವರ್ಷದ ಫೈಲ್ ಎಲ್ಲ ಇಲ್ಲೇ ಇದೆ. ಓಹ್, ಥ್ಯಾಂಕ್ ಯು. ಇನ್ಸ್ಪೆಕ್ಟರ್ ಶ್ರೀನಾಥ್ ಸರ್, ಅವ್ರು ರಿಟೈರ್ ಆಗಿ ತುಂಬ ವರ್ಷ ಆಯಿತು ಸರ್. ಈಗ ಹೊನ್ನಾವರದಲ್ಲಿದ್ದಾರೆ. ಪ್ರತಿ ಕೇಸ್ಗಳು ಪೊಲೀಸರನ್ನ ಹುಡುಕೊಂಡು ಬರುತ್ತೆ. ಆದರೆ ಕೆಲವು ಕೇಸ್ಗಳು ಹುಡುಕೊಂಡು ಬರೋದ್ರ ಜೊತೆಗೆ ಕಾಡುತ್ತೆ. ಈ ಕೇಸಿನ ಥರ 23 ವರ್ಷದ ಕೆಳಗೆ ನಾನು ಸರ್ವಿಸ್ನಲ್ಲಿದ್ದಾಗ ನಾನು ನೋಡಿದ ಮೋಸ್ಟ್ ಬ್ರೂಟಲ್ ಮರ್ಡರ್ ಕೇಸ್ ಇದು. ಹೊರಡ್ಲ ಮನೆಗೆ ನಾನು? ಇರು ಹೋಗುವಂತೆ.
ಈ ಬೈತಾರೆ ಕಣಪ್ಪ. ಒಂದು 5 ನಿಮಿಷ ಇರೋ ಹೋಗು ಅಂತ. ನಾನು ಬೈಸ್ಕೊಳ್ಳೋದು ಏನಕ್ಕೆ? ಓ ನೀವಾ ಚಿತ್ರಣ? ಏನಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ದೆ. ಓ ಗೌಡ್ರ ಮಗಳು. ಅಣ್ಣ ಪ್ಲೀಸ್ ಅಣ್ಣ, ಯಾರಿಗೆ ಹೇಳ್ಬೇಡ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ಯಾರಿಗೆ ಹೇಳ್ಬೇಡ ಅಣ್ಣ, ಪ್ಲೀಸ್ ಅಣ್ಣ. ಆಯ್ತು 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 ಹೇಳೋದು ಹೇಳು. ಮನೇಲಿ ಗೊತ್ತಾರ ಸಾಯಿಸ ಬಿಡ್ತಾರಣ್ಣ. ಪ್ಲೀಸ್ ಅಣ್ಣ, ಯಾರಿಗೆ ಹೇಳ್ಬೇಡಣ್ಣ, ತಪ್ಪಾಯ್ತಣ್ಣ. ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ. ಆಯ್ತು ಕೇಳು. ಆಯ್ತು. ವಿಷಯ ಹುಡುಗಿ ತಂದೆ ಗೊತ್ತಾಗೋದಕ್ಕೆ ತುಂಬ ಹೊತ್ತೇನು ಬೇಕಾಗಿರಲಿಲ್ಲ. ಅಷ್ಟಕ್ಕೂ ಕೃಷ್ಣೇಗೌಡನ ಕೋಪ ತಣ್ಣಗಾಗಲಿಲ್ಲ. ಮನೆ ಕೆಲಸದವಳಿಗೆ ದುಡ್ಡು ಕೊಟ್ಟು ಅವಳ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಪ್ರಯತ್ನ ಪಟ್ಟ ಅಂತ ಹೇಳುವ ಹಾಗೆ ಮಾಡಿ ಜೈಲಿಗೆ ಕಳಿಸ್ತಾನೆ. ಮಾಡದೇ ಇರೋ ತಪ್ಪಿಗೆ 1 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ ಮಂಜ ಜೈಲಿನಿಂದ ರಿಲೀಸ್ ಆಗ್ತಾನೆ. ಅಮ್ಮ ಯಾಕೋ ಬಂದೆ? ಕಮಲಿ ಹೆಚ್ಚು ಕಡಿಮೆ ನಂದೇ ವಾರ್ಗೆ ಕಣ. ಅವಳ ಸೆರ್ಗಿಗೆ ಕೈ ಹಾಕಿದ್ಯಲ್ಲ, ಇಲ್ಲ ಹೊರಟೋಗಿ ಇಲ್ಲಿಂದ. ಮನೇಲಿ ವಯಸ್ಸಿಗೆ ಬಂದ್ ಮಗಳಿದ್ದಾಳೆ, ನೀನ್ ನೋಡಿದ್ರೇನೆ ಭಯ ಆಗತ್ತೆ. ಮುಖ ಮತ್ ತೋರಿಸ್ಬೇಡ, ಹೊರಟೋಗು, ಹೋಗು. ತಾಯಿ ಆಡಿದ ಮಾತು ಮಂಜನಿಗೆ ಗಾಯದ ಮೇಲೆ ಬರೆ ಎಳ್ದಂಗಾಗುತ್ತೆ. ಏನೋ ನಿನ್ನ ಕತೆಗಳಿಗೆ ಎಲ್ಲ ಆಗೋಯ್ತು, ಎಲ್ಲ ಸರಿ ಆಗುತ್ತೆ ಬಿಡು. ಏನು ಸರಿ ಹೋಗೋದು? ಮನೇಲಿ ನಮ್ಮ ಅಮ್ಮ ನನ್ನ ತಂಗಿನ ನನ್ನ ಮಾತು ನಂಬಲಿಲ್ಲ, ಆಗಲೇ ನಾನು ಸತ್ತೋದೆ. ಹಾಗೆ ಮಾತಾಡಬೇಡು. ನಿಂಗೆ ಮಾಡಿದ ಅನ್ಯಾಯಕ್ಕೆ ಆ ಗೌಡ ಮೊನ್ನೆ ಆಕ್ಸಿಡೆಂಟಲ್ಲಿ ತೀರೋದ. ಕಾವ್ಯ ಅವಳಿಗೆ ಒಂದು ಸಂಬಂಧ ಹುಡುಕಿ ಮದುವೆ ಮಾಡಿಸಿದ್ರು. ಅಚ್ಯುತ ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಮಂಜ ತನ್ನ ಜೀವನನೇ ಕಳ್ಕೊಂಡಿದ್ದ. ಈ ಅಚ್ಚುತ ಸೇದ್ ಬಿಸಾಕಿದ ಬೀಡಿನೂ ಒಂದೇ, ನಾನು ನೋಡಿಬಿಟ್ಟು ಜನಗಳು ಒಂದೇ. ಎಲ್ಲಿ ಲಾಭ ಇರುತ್ತೆ ಅಲ್ಲಿ ಈ ಅಚ್ಚುತ ಇರ್ತಾನೆ. ಹೊರಟೋಗು ಇಲ್ಲಿಂದ. ಸಂಜೆ ನಂತಕನ್ ಮನೇಲಿ ಪೂಜೆ ಇದೆಯಂತ, ನಾನು ಹೋಗಿ ಬರ್ತೇನೆ. ಆಯ್ತಾಯ್ತು. ಏನೋ ಒಂಥರ ಸಂತ ಅಚ್ಚುತಾನೆ. ಮನೇಲಿ ನೆಮ್ಮದಿ ಇರಬೇಕು. ಮೊದಲು ಹೆಂಡತಿ ಸರಿ ಇರಬೇಕು. ಹೆಂಡತಿ ಸರಿ ಇಲ್ಲ ಅಂದರೆ ಮೇಷ್ಟ್ರೆ, ನಿಮ್ಮ ಹೆಂಡತಿ ಸರಿ ಇದ್ದಾರೆ, ನೀವು ಅನುಮಾನ ಪಡೋ ಸ್ವಲ್ಪ ಬಿಡಿ ಅಷ್ಟೇ. ಸಮಾಧಾನ ಮಾಡ್ತಾಳೆ. ಓಕೆ, ಏನೋ ನಮ್ಗೆ ಬರುತ್ತೆ. ಹೋಗಿ ನೀನು.
ಯಾರೋ ಒಳಗೆ? ಏಯ್, ಯಾರೋ ಒಳಗೆ? ಇಷ್ಟೆಲ್ಲ ಆದರೂ ಸ್ಟೇಷನ್ನಲ್ಲಿ ಯಾವ ಕಂಪ್ಲೇಂಟು ಲಾಡ್ಜ್ ಆಗಲಿಲ್ಲ. ಪಾಪ ಅಚ್ಯುತನ ಮಗಳು ಈ ಘಟನೆ ಆದ ನಂತರ ಮನೆಯಿಂದ ಹೊರಗೆ ಬರಲೇ ಇಲ್ಲ. ಕೆಲವು ದಿನಗಳ ನಂತರ ಗೊತ್ತಾಯಿತು ಆಕೆ ಆತ್ಮಹತ್ಯೆ ಮಾಡಿಕೊಂಡ್ಳು ಅಂತ. ಆದರೆ ಮಂಜ ಅಂದ್ಕೊಂಡ ಹಾಗೆ ಮಂಜ ಅನುಭವಿಸಿದ ನೋವು ಅಚ್ಯುತ ಅನುಭವಿಸೋ ಹಾಗೆ ಆಗಲೇ ಇಲ್ಲ. ಮಾನಸಿಕ ಸ್ಥಿಮಿತ ಕಳೆದುಕೊಂಡಾಗ ಮನುಷ್ಯ ಎಷ್ಟು ಕ್ರೂರಿ ಆಗ್ತಾನೆ ಅಂದರೆ, ಆ ದಿನ ಅಲ್ಲಿ ಸಿಕ್ಕ ಅಚ್ಯುತನ ಹೆಣವೆ ಎಲ್ಲವನ್ನೂ ಹೇಳ್ತಾ ಇತ್ತು. ಕೈಕಾಲನ್ನೆಲ್ಲ ಮುಳ್ಳು ತಂತಿಯಿಂದ ಸುತ್ತಿ ಚರ್ಮ ಕಿತ್ತು ಬರೋ ಹಾಗೆ 55 ಸಲ ಚುಚ್ಚಿದ್ದ. ಅಚ್ಯುತನ ಮೇಲೆ ತೋರಿಸಿದ ಸೇಡು, ಅಲ್ಲಿ ಸೇರಿದವರ ಮುಖದಲ್ಲಿನ ಭಯ ನನ್ನ ಕಣ್ಮುಂದೆ ಇನ್ನೂ ಇದೆ. ಅವತ್ತಿನ ರಾತ್ರಿ ಅಚ್ಯುತನ ಮನೆಯಿಂದ ಮಂಜ ಓಡಿ ಹೋಗಿದ್ದನ್ನು ಅಂಟಿಕೆ ಪಿಂಟಿಕೆ ಆಟದವರು ನೋಡಿದ್ರಂತೆ. ಆಮೇಲೆ ಮಂಜು ಎಲ್ಲಿ ಹೋದ ಅನ್ನೋ ಒಂದು ಸಣ್ಣ ಸುಳುವು ಕೂಡ ಸಿಗಲಿಲ್ಲ. ಆಮೇಲೆ ನಾನು ರಿಟೈರ್ ಆದೆ. ಆದರೆ ಅದೇ ವಿಷಯ ಮತ್ತೆ ಹೀಗೆ ನನ್ನ ಹತ್ರನೇ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಂದರೆ ಆವಾಗ ಅವನು ಸಾಯಿಸೋದಕ್ಕೆ ಒಂದು ಅರ್ಥ ಇತ್ತು, ಅಂತ್ಯ ಇತ್ತು. ಆದರೆ ಈಗ ಅರ್ಥವೂ ಇಲ್ಲ, ಅಂತ್ಯವೂ ಇಲ್ಲ. ಮಂಜನ್ ಫ್ಯಾಮಿಲಿ ಈಗಲೂ ಅಲ್ಲೇ ಇದ್ದಾರಾ? ಹಾಂ, ಈಗಲೂ ದೇವಂಗಿಯಲ್ಲೇ ಇರ್ಬೋದು. ನೀವು ಮಂಜನ್ ತಾಯಿ ತಾನೆ? ಹೌದು. ಮಂಜ ಇಲ್ಲಿ? ಅವತ್ತಿಲ್ಲಿಂದ ಓಡೋದವನು ಎಲ್ಲಿದ್ದಾನೋ, ಎಲ್ಲಿ ಹಾಳಾಗೋದ್ನೋ ಒಂದು ಗೊತ್ತಿಲ್ಲ ಸರ್. ಅಂಥ ಮಗ ಬೇಕಾ ನನಗೆ ಸರ್? ಅಂಥ ಒಂದು ಮನೆ ಬರೆದಿದ್ರೇ ಒಳ್ಳೆಯದು ಸರ್. ಮದುವೆಗೆ ಯಾರೆಲ್ಲ ಬಂದರು ಹೋದ್ರು ಅಂತ ನಮಗೆ ನೋಡ್ಕೊತ ಕೂತ್ಕೊಳ್ಳೋಕ್ಕಾಗತ್ತಾ ಸರ್? ಸರ್ ಅವನೇ ಸರ್, ಅವನೇ ಸರ್. Complete psychopath.
ಸರ್ ಒಳಗಡೆ ಯಾರಿಲ್ಲ ಸರ್. ಓಕೆ ಓಕೆ ಗೊತ್ತಾಯ್ತು. ನಾಳೆ ಸಿಗೋಣ, ಮಾತಾಡೋಣ. ಓಕೆ ಸರ್, ಹಾಸ್ಪಿಟ್ಲಿಗೆ 3 ದಿನದಿಂದ ಅವ್ನು ಬಂದಿಲ್ಲಂತೆ ಸರ್. ಅವ್ನ ಫೋನು ಸ್ವಿಚ್ ಆಫ್ ಆಗಿದೆ, ಟ್ರೇಸಿಂಗ್ ಹಾಕ್ಸಿದ್ದೀನಿ. ನಮ್ಮದೊಂದು ಟೀಮು ಅವ್ರ ಮನೆ ಹತ್ರ ಹೋಗ್ತಾ ಇದೆ ಸರ್. ಒಂದಿಬ್ಬರು ಇಲ್ಲೇ ಇದ್ದು ವಾಚ್ ಮಾಡ್ತಾ ಇರಿ, ನನಗೆ ಹ್ಯಾಂಗ್ಸ್ ಮೇಲೆ ಡೌಟ್ ಇದೆ. ಏನಮ್ಮ ಇವನೆಲ್ಲಿ? ಅವ್ರು ಬೆಳಗ್ಗೆ ಎಲ್ಲ ಬ್ಯಾಗ್ ಹಾಕೊಂಡು ಆ ಕಡೆ ಹೋದಂಗ ತಪ್ಪ. ನನ್ನ ಕ್ವಾರ್ಟರ್ಸಲ್ಲಿ ಇಲ್ಲ ಸರ್, ಬೆಳಗ್ಗೆನೇ ಬೇಗ ಹಾಕೊಂಡೆಲ್ಲ ಹೋದಂತೆ. ಅಕ್ಕ ಒಂದು ನಿಮಿಷ, ಅಕ್ಕ ಒಂದು ನಿಮಿಷ, ನನ್ನ ಮಾತು ಕೇಳು. ಬಾಬಾ ಎಲ್ಲಿದ್ದಾರೆ? ಅವ್ರ ಜೀವಕ್ಕೆ ಅಪಾಯ ಇದೆ. ಅಪಾಯ ಇದ್ರೆ ನಾವು ನೋಡ್ಕೋತೀವಿ, ನಿನ್ನ ಕಾಳಜಿ ಅಗತ್ಯ ಇಲ್ಲ. ನೋಡು, ಏನೇನೋ ಕಾರಣ ಹೇಳ್ಕೊಂಡು ಮತ್ತೆ ಇಲ್ಲಿಗೆ ಬರಬೇಡ. ಒಂದು ಕಣ್ಣಿಟ್ಟಿರಿ ಸರ್, ಸ್ವಲ್ಪ ಅಲರ್ಟ್ ಆಗಿ. ಸರಿ ಸರ್, ಸರಿ ಸರ್. ರೀ, ಎಲ್ಲಿದ್ದೀರಾ? ಹಿಂಗಿತ್ತು, ಬಂದಿದ್ದೆ. ಏನಾಯ್ತು? ಏನಿಲ್ಲ, ಆಫೀಸ್ ಮುಗಿಸ್ಕೊಂಡು ನೇರ ಮನೆಗೆ ಬನ್ನಿ. ಓಕೆನಾ? ಹುಷಾರು. ಹಲೋ ಬಾಬಾ, ನಾನು ಸೀತಾರಾಮ್. ಹಲೋ ಬಾಬಾ. ಸಾರಿ ಸರ್. ಹೇಳಿ. ಓಕೆ, ಅಲ್ಲೇ ಇರಿ, ಬರ್ತೀನಿ.
ಗಾಡಿ ತೆಗಿ ಗಾಡಿನ. ಶ್ರೀನಿವಾಸ್, ವಾಚ್ ಮಾಡೋಕ್ಕೆ ಅಲರ್ಟ್ ಆಗಿರಿ. ಸರ್ ಒಳಗಡೆ ಯಾರಿಲ್ಲ ಸರ್. ಶ್ರೀನಿವಾಸ್, ಮಂಜ ಎಲ್ಲೂ ಹೋಗಿಲ್ಲ ಕಣ್ರೆ. ಅವನೊಂದು ಮನೇಲೇ ಇದ್ದಾನೆ. ಮತ್ತೇನ್ ಮಾಡ್ಕೊಂಡು ಬಂದಿದೀಯಾ? ಹೋಗೋ ಇಲ್ಲಿಂದ. ಕವರ್ ಮಾಡೋಕ್ಕೆ. ಓಕೆ ಸರ್. ನೋ ಸಡನ್ ಮೂವ್ಮೆಂಟ್ಸ್. ಓಕೆ ಸರ್. ಆ ಕಡೆ ಹೋಗಿ. ಹೋಗ್ತೀಯ ಇಲ್ಲ? ನಾನೇ ಪೊಲೀಸ್ನವ್ರು ಕರೀಲ. ಓಕೆ ಇಲ್ಲಿ. ಎಲ್ಲ ಇದ್ರು ಸರ್ ನನಗೆ. ತಾಯಿ, ತಂಗಿ, ನಾನು ಪ್ರೀತಿಸಿದ ಹುಡುಗಿ
ಅವ್ರ ಜೊತೆ ಹೇಗೋ ಬದುಕಬೇಕು ಅಂದ್ಕೊಂಡು ಕನಸುಗಳು ಎಲ್ಲ ಇತ್ತು. ಆ ಅಚ್ಚುತನಿಂದ ನನ್ನ ಜೀವನ ಕಳ್ಕೊಂಡೆ. ಮಾಡದೇ ಇರೋ ತಪ್ಪಿಗೆ ಜೈಲು ಸೇರಿದೆ. ಅದೇ ನೋವಲ್ಲಿ ನನ್ನ ಮಗಳ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಪ್ರಯತ್ನ ಪಟ್ಟು ಅನ್ನೋ ಆರೋಪ ಬರೋ ಹಾಗೆ ಮಾಡಿದೆ. ಅದರಿಂದ ಅವನು ತಲೆ ಎತ್ತಕ್ಕಾಗದೆ ನರಳಿ ನರಳಿ ಸಾಯ್ತಾನೆ ಅನ್ಕೊಂಡೆ. ಆದರೆ ನಾನು ಅನ್ಕೊಂಡಂಗೆ ಏನೂ ಆಗಲಿಲ್ಲ. ಅವನನ್ನ ಸಾಯಿಸ್ಬೇಕು ಅಂತ ತೀರ್ಮಾನ ಮಾಡಿ ರಾತ್ರಿ ಅವನ ಮನೆಗೆ ನುಗ್ಗಿದೆ. ಆದರೆ ನಾನು ಹೋಗೋಕೆ ಮುಂಚೆ ಯಾರೋ ಅಚ್ಚುತ್ತನ್ನ ಸಾಯಿಸಿದ್ರು. ಆಗ ಈ ಕೊಲೆನು ನನ್ನ ತಲೆ ಮೇಲೆ ಬರುತ್ತೆ ಅಂತ ಭಯ ಶುರುವಾಯಿತು. ಅದೇ ಹೊತ್ತಿಗೆ ಅಂಟಿಗೆ ಪಿಂಟಿಗೆ ಅವರು ಅಲ್ಲಿ ಹಾಡ್ತಾ ಬರ್ತಾ ಇದ್ದಿದ್ದು ಕೇಳಿಸ್ತು. ತಕ್ಷಣ ಹೊರಟು ಓಡ್ಬಿಟ್ಟು ಕೊನೆಯವರೆಗೂ ಅಚ್ಚುತನ್ನ ನನ್ನ ಕೈಯಾರೆ ಸಾಯಿಸೋಕ್ಕಾಗಲಿಲ್ಲ ಅಲ್ಲ ಅನ್ನೋಕ್ವರೆಗೂ ನಾನು ಪೋಸ್ಟ್ ಮಾರ್ಟಮ್ ಕೆಲಸಕ್ಕೆ ಸೇರೋ ಹಾಗೆ ಮಾಡ್ತೀನಿ. ಪ್ರತಿ ಹೆಣ ಕೊಯ್ಬೇಕಾದ್ರೂ ನನ್ನ ಜೀವನ ಹಾಳು ಮಾಡಿದ ಅಚ್ಚುತನ ಮುಖ ನನ್ನ ಕಣ್ಣು ಮುಂದೆ ಬರ್ತಾ ಇತ್ತು. ಅದೊಂದು ದಿನ ಅಚ್ಚುತ ಹೇಗೆ ಸತ್ನೋ ಅದೇ ರೀತಿ ಶವ ಪೋಸ್ಟ್ ಮಾರ್ಟಮಿಗೆ ಬಂದಾಗ ನನ್ನ ಕೈ ನಡುಗೋಕೆ ಶುರುವಾಯ್ತು. ಆ ಭಯ ನನಗೆ ಊರು ಬಿಡೋ ಹಾಗೆ ಮಾಡ್ತು. ಸರ್, ನನ್ನ ಮಾತು ಕೇಳಿ, ನಾನು ಯಾವ ಕೊಲೆನೂ ಮಾಡಿಲ್ಲ ಸರ್. ಆದರೆ ಇನ್ನೊಂದು ಪ್ರಶ್ನೆ ನನ್ನ ಕಾಡ್ತಾ ಇದೆ. ನಾನು 23 ವರ್ಷ ಅನುಭವಿಸಿದ ನೋವನ್ನೇ ಯಾರು ಅನುಭವಿಸ್ತಿದ್ದಾರೆ ಅಂತ. ನೋಡ್ತಾ ಇರಿ, ಇದೇ ರೀತಿ ಕೊಲೆಗಳಾಗ್ತವೆ. ಆಗ ನೀವು ಖಂಡಿತ ನನ್ನ ಮಾತನ್ನು ನಂಬ್ತೀರಾ ಸರ್? ನೀನು ಒಳ್ಳೆ ಒಂಥರ ಕಥೆ ಹೇಳ್ತಾ ಇದೆಯಾ, ಆದರೆ ನನ್ನ ಕಣ್ಣಿಗೆ ಕೆಟ್ಟೋ ಥರನೇ ಕಾಣ್ತಿದೆಯಾ. ಅಚ್ಚುತನ ಮೇಲಿದ್ದ ಸಿಟ್ಟಿಗೆ ಅವನ ಮಗಳನ್ನ ಅವನೇ ರೇಪ್ ಮಾಡೋಕ್ಕೆ ಪ್ರಯತ್ನ ಪಟ್ಟ ಅಂತ ಕಥೆ ಕಟ್ಟಿದೆ. ಆದರೆ ಕಥೆಯಿಂದ ಸತ್ತಿದ್ದು ಅವನ ಮಗಳು ಮಾತ್ರ ಅಲ್ಲ, ಅಪ್ಪ ಮಗಳ ಸಂಬಂಧ ಎರಡೂ ಸಾಯ್ತು. ಒಂದ್ಸಲ ಯೋಚನೆ ಮಾಡು, ಅಚ್ಚುತನ ಮಗಳಿದ್ದ ಜಾಗದಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ನಿನ್ನ ಪ್ರೀತಿಸಿದ ಹುಡುಗಿ ಕೋಪ ಬರುತ್ತಲ್ಲ, ನೋವಾಗುತ್ತೆ. ಹಾಗೆ ನೀನು ಅನುಭವಿಸಿದ ನೋವನ್ನೇ ಇನ್ನೊಬ್ಬರು ಅನುಭವಿಸ್ಬೇಕು ಅನ್ನೋದೇ ಸರಿ. ಆದರೆ ಅದೇ ನೋವಲ್ಲಿ ಅವ್ರು ಸತ್ತ ಹಾಗೆ ನೀನು ಸಾಯ್ಬೇಕಿತ್ತು. ನಿನಗಾಗಿದ್ದು ಮಾತ್ರ ಅನ್ಯಾಯನಾ? ಇನ್ನೊಬ್ಬರ ಜೀವನದ ಬೆಂಕಿ ಇಟ್ಟು ಸುಟ್ಟು ಹಾಕಿ ನೀನು ಜೀವಿಸ್ತಿದೆಯಲ್ಲ, ಇದು ಜೀವನ ಅಲ್ಲ. ನೀನು ತಪ್ಪು ಮಾಡಿಲ್ಲ ಅಂತ ನಂಬಕ್ಕೆ ನನ್ನ ಹತ್ರ ಒಂದೇ ಒಂದು ಕಾರಣನೂ ಇಲ್ಲ. ಸರ್, ಒಂದು ವೇಳೆ ಮಂಜ ಹೇಳೋದೆಲ್ಲ ನಿಜಾನೇ ಆಗಿದ್ದರೆ ಈ ಕತೆಗೆ ಇನ್ನೊಂದು ಮುಖ ಇರ್ಬೋದಾ? ಮೆಂಟಲಿ ಅನ್ಸ್ಟೇಬಲ್ ಕಣ್ರಿ ಅವನು. ಅವನು ಹೇಳಿದ್ನಲ್ಲ ಹೆಂಗೆ ನಂಬ್ತೀರ ಸರ್?
ಅವರಿನ್ನೂ ಮನೆಗೆ ಬಂದಿಲ್ಲ. ಮೊಬೈಲ್ ಸ್ವಿಚ್ ಆಫ್. ನೋಡ್ತಾ ಇರಿ, ಇದೇ ರೀತಿ ಕೊಲೆಗಳಾಗ್ತವೆ. ಆವಾಗ ಅವನು ಸಾಯಿಸೋದಕ್ಕೆ ಒಂದು ಅರ್ಥ ಇತ್ತು, ಅಂತ್ಯ ಇತ್ತು. ಆದರೆ ಈಗ ಅರ್ಥವೂ ಇಲ್ಲ, ಅಂತ್ಯವೂ ಇಲ್ಲ. ಕಂಪ್ಲೀಟ್ ಸೈಕೋಪಾತ್. ನಾನು ಹೋಗೋಕೆ ಮುಂಚೆ ಯಾರೋ ಅಚ್ಯುತನ ಸಾಯಿಸಿದ್ರು. ಇನ್ನೊಂದು ಪ್ರಶ್ನೆ ನನ್ನ ಕಾಡ್ತಾ ಇದೆ. ನಾನು 23 ವರ್ಷ ಅನುಭವಿಸಿದ ನೋವನ್ನೇ ಯಾರು ಅನುಭವಿಸ್ತಿದ್ದಾರೆ ಅಂತ. ಒಂದು ವೇಳೆ ಮಂಜ ಹೇಳೋದೆಲ್ಲ ನಿಜಾನೇ ಆಗಿದ್ದರೆ ಈ ಕತೆಗೆ ಇನ್ನೊಂದು ಮುಖ ಇರ್ಬೋದಾ? ಸರ, ಹೇಳೋದು ಮರ್ತ್ಬಿಟ್ಟೆ. ಅಚ್ಯುತನಿಗೆ ಒಬ್ಬ ಮಗನೂ ಇದ್ದ. ಅವನನ್ನು ಯಾರೋ ಒಬ್ಬ ಮಕ್ಕಳಿಲ್ಲದ ಹೆಣ್ಣು ಮಗಳು ದತ್ತಕ್ಕೆ ತಗೊಂಡ್ಲು ಅಂತ ಗೊತ್ತಾಯಿತು. ಏನು ಮಾಡೋ ಸರ್ ಈಗ? ಇದುವರೆಗೂ ಅವರು ಇವರು ಹೇಳಿದ ಕತೆ ಕೇಳ್ತಾ ಇದ್ವಿ. ಈಗ ನಿಜವಾದ ಕತೆ ಕಾಣ್ತಾ ಇದೆ. ಹಲೋ, ಹೇಳಿ ಸರ್. ಈ ಜಾಗದಲ್ಲ? ಓಕೆ. ಇವನ್ನೆಲ್ಲರೂ ನೋಡಿದ್ರೆ ಈ ಕಡೆ ಇವನ್ನೆಲ್ಲೂ ನೋಡಂಗಿಲ್ಲ ಸರ್ ಇಲ್ಲಿ. ಹಲೋ 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 ಭವ, ಹಲೋ 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 ಬಾಬಾ, ಕೇಳಿಸಿದ್ಯಾ? ಹಲೋ ಹಲೋ ಭಾವ, ಎಲ್ಲಿದ್ದೀರಾ? ಸರ್, ನಂಬರ್ ಕನೆಕ್ಟ್ ಆಗ್ತಿದೆ. ಹಾಂ, ಸಿಗ್ತಾ? ಎಕ್ಸಾಕ್ಟ್ ಆಗಿ ಕೋಣಂದೂರಿಂದ ಹಾದಿಗಳಿಗೆ ಮೂವ್ ಆಗ್ತಿದೆ ಸರ್. ಓಕೆ. ಸರ್, ಹಾದಿಗಳು ಕ್ರಾಸ್ ಆಯಿತು. ಹೊಸಕಪ್ಪ ರೋಡಲ್ಲಿ ಹೋಗ್ತಾ ಇದೆ ಸರ್. ಯಾ ಓಕೆ ಓಕೆ. ಓಕೆ ಓಕೆ, ಅಪ್ರೋಚಿಂಗ್. I'm close by ಅನ್ಸುತ್ತೆ. ಸರ್, ಎಕ್ಸಾಕ್ಟ್ ಅಲ್ಲೇ ಇದ್ದೀರಾ, 100 ಮೀಟರ್ಸ್. ಡೈವರ್ಟ್ ಮಾಡಿಬಿಟ್ಟ ಸರ್.
ಹಲೋ 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 ಭವ ಹಲೋ 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 ಭವ ಯಾವುದೋ ಗಾಡಿದು ತುಕ್ಕಿಡಿದಿರೋ ಪೇಂಟ್ ಪೀಸ್. ನನಗೆ CCTV ಫುಟೇಜ್ ತೋರಿಸಿ. ನಾನು ಹೋಗೋಕೆ ಮುಂಚೆ ಯಾರೋ ಅಚ್ಯುತನ ಸಾಯಿಸಿದ್ರು. ಅವನು ಇದೇ ವಯಸ್ಸಲ್ಲಿರೋ ಒಂದು ಹುಡುಗಿನ ಕಳ್ಕೊಂಡಿದ್ದಾನೆ. ಆ ಅಚ್ಯುತ ತನ್ನ ಮಗಳ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಪ್ರಯತ್ನ ಪಟ್ಟು ಅನ್ನೋ ಆರೋಪ ಬರೋ ಹಾಗೆ ಮಾಡ್ತಾರೆ. ಅವನಿಗೆ ಸಂಬಂಧಪಟ್ಟ ಈ ಹುಡುಗಿ ತನ್ನ ತಂದೆಯಿಂದ ತುಂಬ ನೋವನ್ನು ಕಿರುಕುಳ ಅನುಭವಿಸಿರ್ತಾಳೆ. ಅಚ್ಯುತನಿಗೆ ಒಬ್ಬ ಮಗನೂ ಇದ್ದ. ಅವನನ್ನು ಯಾರೋ ಒಬ್ಬ ಮಕ್ಕಳಿಲ್ಲದ ಹೆಣ್ಣು ಮಗಳು ದತ್ತಕ್ಕೆ ತಗೊಂಡ್ಲು ಅಂತ ಗೊತ್ತಾಯಿತು. ಸರ್, ಇವತ್ತು ನನ್ನ ಮಗನ ಹುಟ್ಟಿದಬ್ಬ, ಸ್ವೀಟ್ ತಗೊಳ್ಳಿ. ರತ್ನಮ್ಮ ತೀರ್ಕೊಂಡಂತೆ, ಬನ್ನಿ ನೋಡ್ಕೊಂಬ. ಅದು ಆ ಹುಡುಗಿ ಅವನ ಮನಸ್ಸಿಗೆ ಭಾಳ ಹತ್ತಿರವಾಗಿರ್ತಾಳೆ. ಅಕ್ಕ, ತಂಗಿ. ಕಾಲವೇ ಹುಸಿಯಾಡುತ್ತ ಉಸಿರು ಕೊಲ್ಲುವ ವಿಷವಾಯಿತೆ, ಮಡಿಲ ಜೋಗುಳ ಮರೆಯಾಗ ಬದುಕೆ ಕ್ರೋಧದ ವಶವಾಯಿತೆ, ನೀಡಿದ ತತ್ತಿಗೆ ಅಂಟಿದೆ ನಾದವೇ ನುಡಿಯದ ಸ್ವರದ ಮೂಕ ವೇದನೆ ಹರಿಯದ ವೀಣೆಯೇ ನಡೆದ ಕ್ರೌರ್ಯ ಹಾಲವೇ ಬಿಸಿಯಾಡುತ್ತ ನೋಡ್ರಿ, ಅದೇ ಹುಡುಗಿ ಅಂತ ಅವರಪ್ಪ ರಾತ್ರಿ ಎಳೆಯಕ್ಕೆ ಹೋಗಿದ್ನಂತೆ ಕಣೆ. ಪಾಪ ಅಂತ ಅಪ್ಪ ಇರೋ ಮೊದಲು ಸಾಯೋದು. ಅಚ್ಯುತಣ್ಣ ಅಂದ್ರೆ ಯಾರು? ಅಚ್ಯುತಣ್ಣ ಮೊದಲೆಲ್ಲ ಬೆಲೆ ಕೊಡ್ತಿದ್ರು, ಯಾರು ಬೆಲೆ ಇಲ್ಲ. ಹೇ ನಡೆದ ಪಾಪವೋ ನೀ ಪಡೆದ ಶಾಪವೋ, ಮಡಿಲ ತೊರೆದು ಮಗಣ ತಲುಪು ನಡೆ
ನಾಟಕ ಪಾತ್ರ ತೊಡಿಸಿ ಪಾಪ ನಡೆಸ ವಿಧಿಯ ಕ್ರೂರ ಪಾತಕ ವಿಧಿಸಲು ವಿಧಿಗೆ ಶಿಕ್ಷೆ ವಿಧಿ ಮರೆಸಿ ಬಂದರೆ ಅಯ್ಯೋ ಹೋಗ್ಬಿಟ್ಟೆ ಅಯ್ಯೋ ಅಯ್ಯೋ ಹೋಗಿದ್ದಲ್ಲ ಪ್ರೀತಿ ಮಡಿಲನೆ ಈ ಭೀತಿಯರಳಿತೆ ನೆರಳ ನೆನಪೆಸಿಗದೆ ಮರಬು ನರಳಿ ಬರುತ್ತದೆ ನೀವು ಬಿಗೆಯದೆ ತೆರೆದು ನಿಂತ ಧರೆಯ ದಹಿಸಿದೆ ಮಳೆಯದೆ ಮರದ ಕುದಿಗೆ ಮಣ್ಣು ಸಾಕು ನಿಲ್ಸಿ. ಇಷ್ಟೊತ್ತಿಗೆ ನೋಡಿದ್ರು ಸಂಗೀತ 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 ಅಂತ ಮೂರತ್ತು ಅವ್ರ ಮನೇಲೆ ಆಯ್ತು. ಬಾ ಮನೆಗೆ ಬಾ ಹೋಳ ಹೊಟ್ಟೆ ತುಂಬಿಸುತ್ತಾ ನಿಮಗೆ. ಬಂದ
ಅಲ್ಲಿ ಸಂದರ್ಭ ಇಲ್ವಾ? ಬಾ, ಸಂಗೀತ 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 ಇದೇ ಹೆಚ್ಚಾಗಿ ಹೋಗ್ತಿದ್ಗೆ, ಬೇರೆ ಏನು ಕೆಲಸ ಇಲ್ವಾ ನಿಮ್ಗೆ? ಅಜ್ಜ ತಣ್ಣಗೆ ಮೊದಲೆಲ್ಲ ಬೆಲೆ ಕೊಡ್ತಿದ್ರು, ಯಾರು ಬೆಲೆ ಇಲ್ಲ. ಸೀತಾರಾಮ,
ಉರುಳು ಕಾಲವೇ ಹುಸಿಯಾಡುತ್ತ ಉಸಿರ ಕೊಲ್ಲುವ ವಿಷವಾಯಿತೆ ಮಡಿಲ ಜೋಗುಳ ಮರೆಯಾಗಲು ಬದುಕೆ ಕ್ರೋಧದ ವಶವಾಯಿತೆ ಮೀಟಿದ